ನಮಸ್ಕಾರ ವೀಕ್ಷಕರೇ, ಈ ಕ್ರೇಜ್ ಅನ್ನೋದಿದೆಯಲ್ಲ, ನಮ್ಮ ಭಾಷೆಯಲ್ಲಿ ಹುಚ್ಚು ಅಂತ ಏನು ಹೇಳ್ತೇವಲ್ಲ, ಈ ಕ್ರೇಜ್ ಅನ್ನೋದು ಒಬ್ಬ ಮನುಷ್ಯನನ್ನು ಏನೇನೆಲ್ಲ ಮಾಡುವ ಹಾಗೆ ಮಾಡ್ತದೆ ಅಂತ. ಕೆಲವರಿಗೆ ದೂರ ಹೋಗೋ ಹುಚ್ಚು, ಇನ್ನು ಕೆಲವರಿಗೆ ಇಡೀ ದಿನ ಟಿ ವಿ ನೋಡೋದೇ ಒಂದು ಹುಚ್ಚು, ಇನ್ನು ಕೆಲವರಿಗೆ ಸಿನಿಮಾ ನೋಡೋದೇ ಒಂದು ಹುಚ್ಚು. ಸೊ ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಬಂದಿದ್ದಾರೆ, ಅವರಿಗೆ ಟ್ರಾವೆಲ್ ಮತ್ತು ಫೋಟೋಗ್ರಫಿ ಮಾಡೋದೇ ಒಂದು ಹುಚ್ಚು. ಅಷ್ಟಕ್ಕೂ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೂಲ ಸೂತ್ರಧಾರಿ ಯಾರು ಗೊತ್ತಾ? ನಮ್ಮ ಫೇಸ್ಬುಕ್. ಯಾಕೆಂತಂದರೆ ನಾನು ಇವ್ರನ್ನ ಸುಮಾರು 3 ವರ್ಷದ ಹಿಂದೆ ನಮ್ಮ ಬೆಸ್ಟ್ ಕ್ಲಿಕ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎಕ್ಸಾಕ್ಟ್ಲಿ ಒಂದು 3 ವರ್ಷದ ಹಿಂದೆ ನಮ್ಮ ಆಫೀಸಿಗೆ ಬಂದಿದ್ದರು. ಸೊ ಆವಾಗ ಒಂದ್ಸಲ ಪರಿಚಯ ಆಗಿತ್ತು ಬಿಟ್ಟರೆ, ಬಟ್ ನಿರಂತರ ಏನು ಸಂಪರ್ಕ ಏನಿರಲಿಲ್ಲ. ಮಜಾ ಏನು ಅಂತಂದರೆ, ನಾನು ಫೇಸ್ಬುಕ್ಕಲ್ಲಿ ಇವ್ರ ಫೋಟೋಗ್ರಾಫ್ಸ್ಗಳನ್ನು ಆಗಾಗ ನೋಡ್ತಾ ಇರುವಂಥದ್ದು. ಇವ್ರು ಒಂದಿನ ಚೈನಾದಲ್ಲಿದ್ದಾರೆ, ಇನ್ನೊಂದಿನ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಇನ್ನೊಂದಿನ ಅಲ್ಲಿದ್ದು ಫೋಟೋ ಹಾಕ್ತಾರೆ, ಇನ್ನೊಂದಿನ ಮತ್ತೊಂದು ಕಡೆ ಫೋಟೋ ಹಾಕ್ತಾರೆ. ಏನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೋಡ್ತಾ ಹೋದಾಗ ಮತ್ತೆ ಹೀಗೆ ಪರಿಚಯ ಬೆಳೀತು. ಸೊ ಆ ಪರಿಚಯದ ಪರಿಣಾಮವೇ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಟ್ರಾವೆಲೋಗ್ರಫಿ ಅಂತ. ನಮಸ್ಕಾರ, ನಿಮ್ಗೆಲ್ರಿಗೂ ಸ್ವಾಗತ. ನಿತ್ಯ ಪ್ರಕಾಶ್ ಅವರಿಗೂ ಕೂಡ ನಮಸ್ಕಾರ. ನಮಸ್ಕಾರ. ಮತ್ತೆ ಹೇಗಿದ್ದೀರಿ ನೀವು? ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಏನು ನೀವು ಒಂದಿನ ಚೈನಾದಲ್ಲಿ ಇರ್ತೀರಿ, ಒಂದಿನ ಆಸ್ಟ್ರೇಲಿಯಾದಲ್ಲಿ ಇರ್ತೀರಿ, ಒಂದಿನ ಹಾಂಗ್ಕಾಂಗಲ್ಲಿ ಇರ್ತೀರಿ, ಒಂದಿನ ಕರ್ನಾಟಕದಲ್ಲಿ ಇರ್ತೀರಿ, ಒಂದಿನ ಬಂಟ್ವಾಳದಲ್ಲಿ ಇರ್ತೀರಿ, ಒಂದಿನ ಮಂಗಳೂರಲ್ಲಿ ಇರ್ತೀರಿ, ಉಡುಪಿಯಲ್ಲಿ ಇರೋದು ಕರ್ನಾಟಕದಲ್ಲೆಲ್ಲ. ನೈಸ್ ಟು ನೋ ಯು ಆ್ಯಂಡ್ ನೈಸ್ ಟು ಮೀಟ್ ಯು ಹಿಯರ್. ಯಾ ಶೂರ್. ಏನು ಖುಷಿ ಆಯಿತು ಸ್ಪೆಷಲಿ ಅಲ್ವಾ? ಫಸ್ಟ್ ಆಫ್ ಆಲ್ ಯಾಕಂದ್ರೆ ಮುಂಚೆ ಒಂದು 3 years ಬ್ಯಾಕ್ ಸ್ಪಂದನ ಸ್ಟಾರ್ಟ್ ಆಗಿರುವಾಗ ಬೆಸ್ಟ್ ಕ್ಲಿಕ್ ಪ್ರೋಗ್ರಾಮ್ ಸೀಸನ್ 1 ನೀವೇ ಮಾಡ್ತಾ ಇದ್ದೀರಿ. ಹೌದು, ಅಷ್ಟೊಂದು ಸರ್ ಮತ್ತೆ ನೀವು ಆಗ ಒಂದು ಇದೇ ವೇದಿಕೆ ಇಲ್ಲಿಗೆ ಬಂದಿದೆ ನಾನು. ಯಾಕಂದ್ರೆ ಆಪರ್ಚುನಿಟಿ ಕೊಟ್ಟಿದ್ದು ಮೇ ಬಿ ಬೆಸ್ಟ್ ಕ್ಲಿಕ್ ಇರ್ಬೋದು. ನೀವೇ ಯಾಕಂದ್ರೆ ನೀವು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದೀರಿ, ಯಾವುದು ಬೆಸ್ಟ್ ಕ್ಲಿಕ್ ಪ್ರೋಗ್ರಾಮ್. ನಾನು ಫೋಟೋಗಳನ್ನು ಕಲಿಸ್ತಾ ಇದ್ದೆ ಕಾಂಪಿಟೇಷನ್ಗೆ. ಆಗ ಒಂದು ಅವಾರ್ಡ್ ಬಂದಿತ್ತು, ಆಗ ಇಲ್ಲಿಗೆ ಬಂದಿದ್ದೆ. ಕರೆಕ್ಟ್. ಸೇಮ್ ಇಲ್ಲೇ ಕೂತ್ಕೊಂಡು ಮಾತಾಡಿದ್ದೀವಿ. ಅಷ್ಟೊಂದು ಸರ್ ಇದ್ರು, ಹಾಗೂ ತುಂಬ ಮಂದಿ ಎಲ್ಲ ಇದ್ರು. ಮಾತ್ರ ಇನ್ನೂ ಇಬ್ರು ಎಕ್ಸ್ಟ್ರಾ ಇದ್ರು. ಏನಿದು ಟ್ರಾವೆಲೋಗ್ರಫಿ ಅಂತಂದ್ರೆ, ಈ ಆಸಕ್ತಿ ಇದೆಯಲ್ಲ, ಇದು ನಿಮ್ಗೆ ಹೇಗೆ ಬೆಳೀತು ಅಂತ? ಟ್ರಾವೆಲೋಗ್ರಫಿ ಸ್ಪೆಷಲಿ ಫೋಟೋಗ್ರಫಿ ಒಂದು ಮೇ ಬಿ 3.5 years ಬ್ಯಾಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನಮ್ಮ ಚಾನಲ್ ಸ್ಟಾರ್ಟ್ ಆದಾಗ ಓಕೆ 4 years ಆಗಿರ್ಬೋದು. ಅದೇ ಎಕ್ಸಾಕ್ಟ್ ಚಾನಲ್ಗಿಂತ ಮುಂಚೆ ಮಾಡ್ತಾ ಇದ್ದೆ, ಯಾಕಂದ್ರೆ ಬೆಸ್ಟ್ ಕ್ಲಿಕ್ಗೆ ಕಳಿಸ್ಬೇಕಿತ್ತಲ್ಲ ಫೋಟೋಸ್. ಅದರ ಮುಂಚೆನೇ ಮಾಡಿದೆ. ಸ್ಪೆಷಲಿ ಏನಂದ್ರೆ ಫಸ್ಟ್ ನನಗೆ ನನ್ನ ಆಂಟ್ ಒಂದು ಇದು ಕ್ಯಾಮ್ರಾ ಗಿಫ್ಟ್ ಕೊಟ್ಟಿದ್ರು. ಗಿಫ್ಟ್ ಅಂದ್ರೆ ನನಗೆ ಫೋಟೋಗ್ರಫಿ ಕಲಿಬೇಕು ಅಂತ ಇತ್ತು. ಸೆಲ್ ಫೋನ್ ಇತ್ತು, ನಮ್ದು ಇದಿತ್ತು ಯಾವುದು ಪಾಯಿಂಟ್ ಶೂಟ್ ಕ್ಯಾಮ್ರಾ. ಈ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಹೊರಗಡೆ, ಸುಮ್ಮನೆ ಹೋಗ್ತಾ ಇದ್ದೆ. ಫೋಟೋ ಫ್ರೇಮಿಂಗ್ ಮಾಡಿ ಏನಾದರೂ ತೆಗಿಬೇಕು ಅಂತ ಆಸಕ್ತಿ ತುಂಬಾ ಇತ್ತು. ಆಂಟ್ ಒಂದು ನಂಗೆ ಕಲಿಬೇಕು ತಂದೆ ಹೇಳಿ ತಂದೆ, ಯಾಕೆ ಅನ್ನು ಸರ್ ಈಗ ನಮ್ಮದು ಇದು CO ಆಗಿದ್ದಾರೆ ಸ್ಪಂದನ. ಇದು ಇವರ ಬಗ್ಗೆ ನಾನು ಹೇಳಿದೆ, ನನಗೆ ಅವರಲ್ಲಿ ಹೇಳಿ ಸ್ವಲ್ಪ ಮಾತಾಡಿ ನನಗೆ ಏನೊಂದು ಸ್ವಲ್ಪ ಬೇಸಿಕ್ ಫೋಟೋಗ್ರಫಿ ಕಲಿಬೇಕು ಅಂತ. ಓಕೆ ಫೈನ್ ಅಗ್ರಿ ಮಾಡಿದ್ರು. ಅವರಲ್ಲಿ ಮಾತಾಡಿ ಹೋದೆ ನಾನು. ಕ್ಯಾಮ್ರಾ ಇತ್ತು, ಆಂಟ್ ಕೊಟ್ಟು ಗಿಫ್ಟ್ ಕೊಟ್ಟಿದ್ದು ಕ್ಯಾಮ್ರಾ ಇತ್ತು. ಓಕೆ, ತೆಗೊಂಡೋಗಿ ಬೇಸಿಕ್ ಅವರಲ್ಲಿ ಕೇಳಿದೆ. ಅವ್ರು ನಿಕಾನ್ ಯೂಸ್ ಮಾಡ್ತಾರೆ, ನಿಕಾನ್ ಕ್ಯಾಮರಾ ಯೂಸರ್ ಅವರು. ಸ್ವಲ್ಪ ಕಳಿಸ್ಕೊಟ್ರು. ಮತ್ತೆ ರವಿ ಪೊಸವಣಿಕೆ ಸರ್ ಇದ್ರು, ಟೈಮ್ಸ್ ಆಫ್ ಇಂಡಿಯಾದ್ದು ಸೀನಿಯರ್ ಫೋಟೋಗ್ರಾಫರ್. ಪರ್ಫೆಕ್ಟ್. ಅವ್ರನ್ನ ಸಜೆಸ್ಟ್ ಮಾಡಿದ್ರು, ರೆಫರ್ ಮಾಡಿದ್ರು. ಇವರ ಬಗ್ಗೆ ಹೋಗಿ ಸ್ವಲ್ಪ ಇವರಲ್ಲಿ ಕೇಳಿ ಮತ್ತೆ ಅದೇ ಡೆವಲಪ್ ಆಗ್ತಾ ಹೋಯ್ತು. ಅವರಲ್ಲಿ ಹೋಗಿ ಮಾತಾಡಿದೆ, ಅವ್ರು ಸ್ವಲ್ಪ ಗೈಡೆನ್ಸ್ ಕೊಡ್ತಾ ಇದ್ರು. ತುಂಬಾ ಆಲ್ ಟೈಮ್ ಮೆಂಟರ್ ಅಂತ ಹೇಳ್ಬೋದು ರವಿ ಪೊಸವಣಿಕೆ ಸರ್. ಯಾವಾಗಲೂ ಕಾಲ್ ಮಾಡಿ ಏನಾದರೂ ಕೇಳಿ ನನಗೆ ಡೌಟ್ಸ್ ಇದೆ ಹೇಳ್ತಾರೆ. ಇವಾಗ ಥ್ರೂ ಆ ಟೈಪಲ್ಲಿ ನಾನು ಫೋಟೋಗ್ರಫಿ ಹೋಗ್ತು. ಮತ್ತು ಲೇಟರ್ ಆನ್ ಯಾಕೆ ಅಪ್ಗ್ರೇಡ್ ಆಗ್ತಾ ಹೋದೆ ಫೋಟೋಗ್ರಫಿ ಬಗ್ಗೆ. ಯೂಶ್ವಲಿ ಅಪ್ಗ್ರೇಡ್ ಆಗಲೇಬೇಕು ಫೋಟೋಗ್ರಫಿ ಬಗ್ಗೆ, ಹಾಗೆ ಆಗ್ತಾ ಹೋದೆ. ಪರ್ಫೆಕ್ಟ್. ನಾನು ಯಾವತ್ತೂ ನಿಮ್ಮ ಫೇಸ್ಬುಕ್ಕಲ್ಲಿ ನಿಮ್ಮ ಫೋಟೋಸ್ಗಳನ್ನು ನೋಡ್ತಾ ಇರೋದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ನಾನು ಸುಮ್ಮನೆ ಹೊಗಳಿಕೆಗೆ ಹೇಳೋದಲ್ಲ, ನಾನು ಹೇಳ್ಬೇಕು ನಿಮಗೆ, ನಿಮ್ಮ ಫೋಟೋಸ್ ಇದೆಯಲ್ಲ ಒಂಥರ ಪೋಸ್ಟರ್ಸ್ ನೋಡ್ದಂಗೆ ಆಗುತ್ತೆ. ಅದೇ ಸೊ ನೈಸ್ ಆಫ್ ಎಕ್ಸಾಕ್ಟ್ಲಿ. ಕರೆಕ್ಟ್ ಅಲ್ವಾ? ಅದು ಏನು ಫೋಟೋಗ್ರಫಿ ಅದು? ಅಲ್ಲ ಸರ್, ಜಾಸ್ತಿ ಅಂದರೆ ಈಗ ನಾನು ರೀಸೆಂಟಾಗಿ ಒನ್ ಇಯರ್ ಬ್ಯಾಕ್ ಜಾಸ್ತಿ ಕಾನ್ಸೆಪ್ಟ್ ಫೋಟೋಗ್ರಫಿ ಮಾಡೋಕ್ಕೆ ಇಷ್ಟಪಡ್ತೇನೆ. ಔಟ್ಸೈಡ್ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ಪ್ಲೇಸ್ಗೆ ಟ್ರಾವೆಲ್ ಮಾಡುವಾಗ ಕೆಲವು ಜನಗಳು ಸಿಗ್ತಾರೆ, ಅವರುಗಳಲ್ಲಿ ಮಾತಾಡಿ ಅವರ ಫೋಟೋಗ್ರಫಿ ಮಾಡೋದು, ಇಂಥದ್ದೆಲ್ಲ ಕಾನ್ಸೆಪ್ಟ್ಸ್ ಮಾಡ್ತಾ ಇರ್ತೇನೆ. ಅಬ್ಸಲ್ಯೂಟ್ಲಿ. ಸೊ ವೀಕ್ಷಕರೇ, ನಾವು ಗಮನಿಸಬೇಕು, ಈ ಟ್ರಾವೆಲ್ ಅನ್ನೋದಿದೆಯಲ್ಲ, ನಾವು ಪ್ರಯಾಣ ಮಾಡ್ತಾ ಹೋದಾಗೆ ಸಾಕಷ್ಟು ಅನುಭವಗಳಾಗ್ತದೆ. ತುಂಬ ಹೊಸ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತವೆ, ತುಂಬ ಹೊಸ ವ್ಯಕ್ತಿಗಳನ್ನು ನಾವು ಭೇಟಿ ಆಗ್ತೇವೆ. ಮತ್ತು ಅದ್ರ ಜೊತೆಗೆ ಈಗ ಫೋಟೋಗ್ರಫಿ ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನು ನಾನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಇವತ್ತು ಇವ್ರ ಕಾನ್ಸೆಪ್ಟ್ ಫೋಟೋಗ್ರಫಿ ಬಗ್ಗೆ ನಾವು ಒಂದಷ್ಟು ಫೋಟೋಸ್ಗಳನ್ನು ತೋರಿಸ್ತಾ ಮತ್ತೆ ಅವರಿಗೆ ಈ ಫೋಟೋಗ್ರಫಿ ಮಾಡೋದಕ್ಕೆ ಹೊರಟಂಥ ಸಂದರ್ಭ ಮತ್ತು ಆ ಪ್ರಯಾಣದ ಸಂದರ್ಭ ಆದಂಥ ಒಂದಿಷ್ಟು ಅನುಭವಗಳು ಕೇಳೋದಕ್ಕೆ ಮಜಾ ಇರ್ತದೆ. ಸೊ ಅದೆಲ್ಲದ್ರ ಬಗ್ಗೆ ಮಾತನಾಡೋಣ. ಸೊ ನಿಮ್ಮ ಕಾನ್ಸೆಪ್ಟ್ ಫೋಟೋಸ್ಗಳನ್ನು ನೋಡ್ತಾ ಮಾತಾಡೋಣ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಫೋಟೋಗ್ರಫಿ. ಸೊ ಫಸ್ಟ್ ಫೋಟೋ ಯಾವುದಿದೆ ನಿತ್ಯ ಪ್ರಕಾಶ್ ಅವರದ್ದು, ಅದೊಂದು ಫೋಟೋನ ತೋರಿಸಿ. ಓಕೆ, ಇದು ಕಾನ್ಸೆಪ್ಟ್ ಫೋಟೋಗ್ರಫಿ. ಇದೊಂದು ಕಾನ್ಸೆಪ್ಟ್ ಅಂದ್ರೆ ಅಲ್ಲಿ ಹೋಗಿ ರೆಡಿ ಮಾಡಿದಂತೆ. ಯಾಕಂದ್ರೆ ಯೂಶ್ವಲಿ ಒಂದು ಫೋಟೋಗ್ರಾಫ್ ಅದು ಕೆಲವರಿಗೆ ಕಾಣುತ್ತೆ ಅಲ್ಲಿ ಮಾಡ್ತಾ ಇದ್ರೆ ಏನೋ ಹೋಗಿ ಕ್ಲಿಕ್ ಮಾಡಿ ಬಂದ್ರು ಅಂತ. ಜಾಸ್ತಿ ಜನರಿಗೆ ಅದೇ ಇರುತ್ತೆ, ಯಾಕಂದ್ರೆ ನಾವು ಮಾಡಿದವರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ತುಂಬಾ ಫೋಟೋಗ್ರಾಫರ್ಸ್ ಹಾಗೆ ಕಾನ್ಸೆಪ್ಟ್ ಮಾಡ್ತಾರೆ, ಹೋಗಿ ಇಂಥದ್ದೆಲ್ಲ ಮಾಡ್ತಾರೆ ಯೂಶ್ವಲಿ.
ತುಂಬ ಈಗ ಮೂವಿ ಶೂಟಿಂಗ್ ಮಾಡ್ತಾರೆ. ಮೂವಿ ಶೂಟಿಂಗ್ ಇರೋದು 2.5 hours ಮೂವಿ. ಕರೆಕ್ಟ್. ಶೂಟ್ ಮಾಡಿ ಎಷ್ಟು 1 ವರ್ಷ ತಗೊಂಡಿರ್ಬೋದು. ಇಂಥದ್ದೆಲ್ಲ ಸೀಕ್ವೆನ್ಸ್ ಆಗಿ 7 times 8 times ಹೋಗಿರ್ತೀವಿ. ಹೀಗೆ ಎಲ್ಲ ಇಲ್ಲಿ ಹೋಗಿ ಅವ್ರ ಹತ್ರ ಅಜ್ಜ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಒಂದು ಈ ಫೋಟೋಗ್ರಾಫ್ ಅರೌಂಡ್ ನಾನು ಒಂದು 7 times ಹೋಗಿದ್ದೀನಿ ಈ ಪ್ಲೇಸ್ಗೆ. ಹೌದಾ? ಎಷ್ಟು ದೂರ ಇದು ಮನೆಯಿಂದ? ಮನೆಯಿಂದ ಒಂದು 35 kilometers ಇದೆ. 7 ಸಲ ಹೋಗಿದ್ದೀರಾ? 7 ಸಲ ಹೋಗಿದ್ದೇನೆ. ಯಾಕಂದ್ರೆ ಕೆಲವೊಮ್ಮೆ ಅವರು ಇರಲ್ಲ, ಸೆಲ್ ಫೋನ್ ಇಲ್ಲ. ನೋಡಿ ಅವ್ರ ಮನೆ ಹೇಗೆ ಉಂಟು ನಿಮ್ಗೆ ಗೊತ್ತಾಗುತ್ತೆ ಫೋಟೋಗ್ರಾಫ್ ನೋಡಿದಾಗ. ಅದು ಮನೆ ಒಳಗೆ ಅವರು. ಎಷ್ಟು ಗಂಟೆ ಕ್ಲಿಕ್ ಮಾಡಿದ್ದು? ಇದು ಅರೌಂಡ್ ಒಂದು 4 o'clock ಆಗಿರ್ಬೋದು. ಎಕ್ಸಾಕ್ಟ್ಲಿ 4 o'clock ಅಂದ್ರೆ ಆ ವಿಂಡೋ ಇದೆಯಲ್ಲ, ವಿಂಡೋದಲ್ಲಿ ಲೈಟ್ ಬರೋದು ಎಕ್ಸಾಕ್ಟ್ಲಿ ಒಂದು 4 o'clockಗೆ ಬರೋದು. ಅದೊಂದು 10-15 minutes ಇರುತ್ತೆ ಎಕ್ಸಾಕ್ಟ್ಲಿ. ಯಾಕಂದ್ರೆ ಬೇರೆ ಹತ್ರ ಮನೆಯೆಲ್ಲ ಆ ಲೈಟಿಂಗ್ಸ್ ನಂಗೆ ಬೇಕಿತ್ತು. ನನ್ನ ಫ್ರೆಂಡ್ ಇದ್ದಾನೆ ಚರಣ್ ಅಂತ, ಇವನು ತುಂಬಾನೇ ಹೆಲ್ಪ್ ಮಾಡ್ತದೆ. ಅದು ನೋಡಿ, ಅದು ಈಗ ಹೊಗೆ ಬರ್ತದೆ. ಅದು ಯೂಶ್ವಲಿ ಅದು ಲೋಬನ ಬರುತ್ತಲ್ಲ ಪೌಡರ್, ಅದೆಲ್ಲ ಹಾಕಿ ಅದು ಹೊಗೆ ಬರೋ ಹಾಗೆ ಮಾಡಿದ್ದು. ಅವರು ಯಾಕಂದ್ರೆ ತುಂಬಾ ಸಪೋರ್ಟಿವ್ ಆಗಿದೆ ನನ್ನ ಫ್ರೆಂಡ್. ಚರಣ್ ಯಾವಾಗಲೂ ಟ್ರಾವೆಲ್ ಮಾಡುವಾಗ ಒಟ್ಟಿಗೆ ಇರ್ತಾರೆ ತುಂಬಾನೇ. ರೈಟ್ ರೈಟ್, ದಟ್ಸ್ ಸೋ ನೈಸ್. ನೆಕ್ಸ್ಟ್ ಫೋಟೋಗ್ರಾಫ್ ತೋರಿಸಿ. ನೆಕ್ಸ್ಟ್ ಯಾವ್ದಿದೆ ನೋಡೋಣ. ಇವ್ರಿಗೆ ಎಷ್ಟು ವರ್ಷ ಅಜ್ಜ? 85 years ಆಗಿದೆ. ಇವತ್ತು ಒಂದು 2-3 ಡೈಲಿ ಬುಟ್ಟಿ ಮಾಡ್ತಾರೆ. ಓಕೆ, ಇದು ಅವರೇನಾ? ಇದು ಅವರೇ. ನೋಡಿ ಅದು ಫ್ರೇಮ್ ಮನೆ, ಅದು ಅವ್ರ ಮನೆ. ಓಹೋ, ಇದು ಅವ್ರ ಮನೆ? ಇದು ಅವ್ರ ಮನೆ. ಯಾವ ಊರು ಯಾವ್ದು? ಇದು ನಮ್ದು ಒಂದು ವಾಮದಪುರ ಸಾಧಾರಣ ಒಂದು ಅದೇ ಅರೌಂಡ್ ನನ್ನ ಮನೆಯಿಂದ ಒಂದು 35 kilometers ಆಗುತ್ತೆ. ಅವ್ರ ಮುಖದಲ್ಲಿ ಎಷ್ಟು ಲವಲವಿಕೆ ಇದೆ ನೋಡಿ. ಅದೇ, ಎಷ್ಟು ತುಂಬಾ ಒಳ್ಳೆ ಆಕ್ಟರ್ ಕೂಡ. ಆಕ್ಟ್ ಮಾಡಿದಿಂದ ನಮ್ಗೆ ಆ ಫೋಟೋಗ್ರಾಫ್ ಸಿಕ್ತು. ಹೌದಾ? ಹೇಗೆ ಆಕ್ಟ್ ಮಾಡೋದಂದ್ರೆ, ಯಾಕಂದ್ರೆ ನಾವು ಸ್ಪೆಷಲಿ ಕಾನ್ಸರ್ಟ್ ಮಾಡುವಾಗ ಅವ್ರು ಆಕ್ಟ್ ಮಾಡ್ಬೇಕಾಗುತ್ತೆ. ಆಗ ನೋಡಿ ಆಕ್ಟ್ ಮಾಡ್ತಾ ಇದ್ದಾರೆ, ನಾವು ಹೇಳಿದಾಗೆ ಮಾಡ್ತಾರೆ ಅಜ್ಜ. ಹೀಗೆ ಮಾಡಿ ಅಜ್ಜ ಮಾಡ್ತಾರೆ, ಹೀಗೆ ಮಾಡಿ, ಹೀಗೆ ಕೂತ್ಕೊಳ್ಳಿ, ಎಲ್ಲ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅಷ್ಟು ಕೋಪರೇಟಿವ್ ಆಗಿದ್ರು. ಓಕೆ. ಸೊ ಇವರು ಅಜ್ಜಿ? ಇವ್ರ ಅಜ್ಜಿ, ಇವ್ರ ಅಜ್ಜ. ಅಜ್ಜ ಮತ್ತೆ ಅವ್ರ ಎಂತಿ ಅಲ್ಲ. ಈಗ ಮೀನು ಫೋಟೋಗ್ರಾಫ್ ಟಿವಿಲಿ ಅವ್ರ ಮೀನು ನೋಡ್ತಾ ಇದ್ರೆ ಅಂತ ಏನೋ ಟೆನ್ಷನ್ ಆಗ್ಬೋದು ಅವ್ರಿಗೆ. ಓಕೆ. ಅವ್ರು ಅಂದ್ರೆ ಅವ್ರು ಅಲ್ಲಿ ಆಚೆ ಈಚೆ ಓಡ್ತಾ ಇದ್ದವ್ರು? ಆಚೆ ಅಲ್ಲಿ ಬಂದಿದ್ರು. ನಾವು ಈಗ ಫೋಟೋ ಶೂಟ್ ಮಾಡ್ತಾ ಇರುವಾಗ ಅವ್ರದ್ದು ಫ್ರೆಂಡ್ ಇರಬೇಕು. ಯಾಕಂದ್ರೆ ಅವ್ರು ಬಂದ್ರು, ಅಲ್ಲಿಗೆ ಬಂದು ನಮ್ಮಲ್ಲಿ ಮಾತಾಡಿದ್ರು. ಏನ್ ಮಗ, ಹಾಗೆ ಹೀಗೆ ಏನ್ ಮಾಡ್ತಾ ಇದ್ಯಾ, ಹಾಗೆ ನಂಗೆ ಮಕ್ಳಿಲ್ಲ, ನಿಮ್ಮ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಕ್ ಶುರು ಮಾಡಿದ್ರು. ಮತ್ತೆ ಅವರನ್ನು ಸ್ವಲ್ಪ ಕಾನ್ಸೆಪ್ಟ್ಗೆ ಯೂಸ್ ಮಾಡಿದ್ವಿ. ಬುಟ್ಟಿ ಎಲ್ಲ ಇಟ್ಟು ಅಲ್ಲಿ ಎಕ್ಸಾಂಪಲ್ ಆ ಪ್ಲೇಸಲ್ಲಿ ಇಟ್ಟು, ಯಾಕಂದ್ರೆ ಅವ್ರು ನಾರ್ಮಲ್ಲೇ ಮಾಡ್ತಾ ಇದ್ವಿ, ನಾವೊಂದು ಏನಾದರೂ ಮಾಡಬೇಕಲ್ಲ, ಕಾನ್ಸೆಪ್ಟ್ ಯೂಶ್ವಲಿ ಕ್ರಿಯೇಟ್ ಮಾಡಬೇಕು ಏನಾದ್ರು ಸೀಕ್ವೆನ್ಸ್. ಅದೇ ಇದೆಲ್ಲ ಸೀಕ್ವೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಒಂದು ಫೋಟೋಗ್ರಾಫ್ ಎಲ್ಲ ಮಾಡಿದ್ವಿ. ನ್ಯಾಚುರಲ್ ಬರಬೇಕು. ಯೂಶ್ವಲಿ ಕೆಲವು ನಾವು ಫೋಟೋಗ್ರಾಫ್ ಮಾಡ್ತೀವಿ, ಆ ನ್ಯಾಚುರಲಿಟಿ ಇಲ್ದಿದ್ರೆ ಟೇಕ್ ನಾವು ಅಷ್ಟೇ ಮಾಡಬೇಕಾಗ್ತದೆ. ಅಜ್ಜ ಹೀಗೆ ಮಾಡಿ ಅವ್ರನ್ನ ನಗಡಿಸಬೇಕು. ಇಲ್ಲಾಂದ್ರೆ ಅವ್ರು ಕ್ಯಾಮ್ರಾ ನೋಡಿದ್ದು ಹೀಗೆ ಏನಾದ್ರು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಯೂಶ್ವಲಿ. 7-8 times ಹೋಗಿದ್ದೆ. ಯಾಕೆಂದ್ರೆ ಮೇನ್ಲಿ ಕಾನ್ಸೆಪ್ಟ್ಗಳು ಮಾಡೋದು ಅದೊಂದು ತುಂಬಾನೇ ನಂಗೆ ತುಂಬಾನೇ ಖುಷಿ ಕೊಡುತ್ತೆ ಅಲ್ವಾ. ಕಾನ್ಸೆಪ್ಟ್ಗಳು ಮಾಡಿ ಅವರಲ್ಲಿ ಮಾತಾಡಿ ಹೋಗಿ ನಮ್ಮಿಂದ ಏನಾದ್ರು ಸಹಾಯ ಆದ್ರೂ ಕೂಡ ಮಾಡ್ತೀವಿ. ಇದೆಲ್ಲ ಯೂಶ್ವಲ್ ಇದೆ. ಯಾಕಂದ್ರೆ ಅವ್ರು ಕೇಳ್ತಾರೆ, ಯಾಕಂದ್ರೆ ತುಂಬಾ ಏಜ್ ಆಗಿದೆ, ಒಂದು 80-85 years ಆಗಿದೆ. ಇಂಥದೆಲ್ಲ ತುಂಬಾ ಟ್ರಾವೆಲ್ ಮಾಡುವಾಗ ಇಂಥದೆಲ್ಲ ತುಂಬಾ ಜನ ಸಿಗ್ತಾರೆ, ಕಾನ್ಸೆಪ್ಟ್ ಮಾಡುವಾಗ ತುಂಬಾ ಜನ ಸಿಗ್ತಾರೆ. ಯಾಕಂದ್ರೆ ಅದು ಈ ನಮ್ಗೆ ಇಷ್ಟು ಟೈಮು ಸಾಕಾಗ್ಲಿಕ್ಕಿಲ್ಲ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾನೇ ಇದೆ. ಅಬ್ಸಲ್ಯೂಟ್ಲಿ. ನೆಕ್ಸ್ಟ್ ಫೋಟೋಗ್ರಾಫ್ ತೋರಿಸಿ, ಅದ್ರ ಬಗ್ಗೆ ಮಾತಾಡೋಣ ಈಗ. ಸೊ ಇವತ್ತು ಟ್ರಾವೆಲ್ ಆ್ಯಂಡ್ ಫೋಟೋಗ್ರಫಿ. ಸೊ ಯಾವ ಸಂಧಿ ಅಂತ ಗೊತ್ತಿಲ್ಲ, ಅಂತೂ ಟ್ರಾವೆಲೋಗ್ರಫಿ ಅಂತ ಹೇಳ್ಬೋದು ನಾವು ಅದನ್ನು. ಓಹೋ, ಇದು ಎಲ್ಲಿ ಮಗು ಕೂತಿದ್ದು? ಇದು ಕೊಪ್ಪಳ ಡಿಸ್ಟ್ರಿಕ್ಟ್ ಇದೆಯಲ್ಲ, ಕೊಪ್ಪಳ, ನಾರ್ತ್ ಕರ್ನಾಟಕ. ಮಗು ಕೂತಿದ್ದಲ್ಲ, ಹೋಗಿ ಕೂತ್ಕೊಂಡಿಸಿದ್ದೆ. ಅದು ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಎಕ್ಸಾಕ್ಟ್ಲಿ ಏನು ಯಾವ್ದ್ರಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಅದು ಕಲ್ಲು, ನೀರಿದೆ. ಎಷ್ಟು ತನಕ ನೀರಿದೆ. ಹೌದು. ಅವ್ರು ನಂಗೆ ಏನಂದ್ರೆ ನಾವು ಹೋಗಿರುವಾಗ ಮಗು ಕಾಣ್ತು ನಂಗೆ. ಮಗುದು ಕಣ್ಣು ಅಷ್ಟು ಅಟ್ರಾಕ್ಟಿವ್ ಆಗಿತ್ತು. ಎಕ್ಸಾಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಬೆಕ್ಕಿನ ಕಣ್ಣು ಇದೆಯಲ್ಲ, ಇಂಥದ್ದು ಕಣ್ಣು ಎಕ್ಸಾಕ್ಟ್ ನೋಡುವಾಗ ನಂಗೆ ತುಂಬ ಖುಷಿ ಆಯ್ತು. ಇದು ಮಗುವಿನಿಂದ ಏನಾದ್ರು ಕಾನ್ಸೆಪ್ಟ್ ಮಾಡಬೇಕು ಅಂತ ನಂಗೆ. ಮನೆಯಲ್ಲಿ ಇದ್ರು ಅವರ ಅಪ್ಪ ಅಮ್ಮ ಯಾರೋ ಇದ್ರು. ಹೇಳಿದೆ ನಂಗೆ ಮಗು ಅಲ್ಲಿ ಒಂದು ಸ್ವಲ್ಪ ಒಳ್ಳೆ ಇದೆ, ಅಲ್ಲಿ ತನಕ ಕರ್ಕೊಂಡು ಹೋಗ್ತೀನಿ ಅಂತ. ಯಾಕಂದ್ರೆ ಅದು ಯಾವುದೋ ಒಂದು ನದಿ ಬರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ರಿ ಆಗ್ರಿ ಏನದು ಈಗಿರಿ ಮಗು ರೀ ಆಗಿ, ನೀವು ಬೇಕಾದ್ರೆ ನೀವು ಬನ್ನಿ, ಇಲ್ಲಿ ಹತ್ರ ನಿಮ್ಗೆ ಕಾಣ್ತಾ ಇರುತ್ತಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ. ಅದಕ್ಕೆ ಹೇಳಿದ್ರು ಅವರು. ಓಕೆ ಆಯ್ತು ಫೈನ್. ಮತ್ತೆ ಅವ್ರಿಗೆ ಬಿಡಲಿಲ್ಲ ಅವರು ಮಗುವನ್ನು. ಯಾಕಂದ್ರೆ ಎಲ್ಲಿ ಅದು ನಾನು ಕರ್ಕೊಂಡು ಹೋದ್ರೆ ಮಗುವನ್ನು ಸ್ವಲ್ಪ ಏನಾದರೂ ಕೊಟ್ಟರೆ ರೊಕ್ಕ ಕೊಟ್ಟರೆ ಆಗುತ್ತೆ. ಬಟ್ ಓಕೆ ಆಯ್ತು ರೀ, ನಾವು ಇಲ್ಲಿ ಇರ್ತೀವಿ, ಮಗುನ ಕರ್ಕೊಂಡು ಬನ್ನಿ ಅಂತ. ಪ್ಯಾಂಟ್ ಶರ್ಟ್ ಒಂದು ಶಾರ್ಟ್ಸ್ ಆಗಿತ್ತು, ಮಗು ಚಿಕ್ಕದೊಂದು ಶಾರ್ಟ್ಸ್ ಆಗಿತ್ತು. ಕರ್ಕೊಂಡು ಹೋದೆ. ನೀರಲ್ಲಿ ಆಟ ಆಡ್ತೀಯಾ, ಚಾಕ್ಲೇಟ್ ಎಲ್ಲ ಕೊಡ್ತೀನಿ ಹೇಳಿದೆ. ಆಟ ಆಡ್ತೀಯಾ, ಯಾಕಂದ್ರೆ ನೀರು ಅಷ್ಟು ಡೀಪ್ ಇರಲಿಲ್ಲ, ಅದು ಸ್ವಲ್ಪ ಕಾಣ್ತದೆ ನೀರು. ಕರ್ಕೊಂಡು ಹೋದೆ, ಮಗುವನ್ನು ನೀರಲ್ಲಿ ಕೂತ್ಕೊಳ್ಳಿಸಿ ನೀರು ಹೇಳಿದೆ, ಒಂದು ಶಾರ್ಟ್ಸಲ್ಲಿ ತೆಗಿ, ಫೈನ್, ನೀರು ನನಗೆ ಇಂಥದ್ದು ಬೇಕು, ಫೋಟೋ ಬೇಕು, ನಗಡ್ಬಾರ್ದು ಅಂತ ಕೂತ್ಕೊಳ್ಳಿ. ಈಗ ನೋಡು ಹೇಳಿದೆ ನಾನು ಮೇಲೆ ಎಕ್ಸಾಕ್ಟ್. ನನಗೆ ಅದು ಬೆಳಿಗ್ಗೆ ಹೊತ್ತೊಂದು 7-8 ಆಗಿರ್ಬೋದು. ಮಾರ್ನಿಂಗ್ ಲೈಟ್ ನನಗೆ ಕಟ್ ಲೈಟ್ ಇತ್ತು, ನನಗೆ ಲೈಟ್ ಕೂಡ ಬೇಕು ಮೇನ್ಲಿ. ಸ್ಪೆಷಲಿ ಈಗ ಫೋಟೋಗ್ರಫಿಯಲ್ಲಿ ಏನಂದರೆ ಅದೇ ಮಾರ್ನಿಂಗ್ 10 ಒಳಗೆ ಸಂಜೆ 5 o'clock ಅದು ನಮಗೆ ಫೋಟೋಗ್ರಾಫರ್ಸ್ಗೆ ಸ್ಪೆಷಲಿ ಒಳ್ಳೆ ಟೈಮ್. ಕರ್ಕೊಂಡು ಹೋದೆ ಮಗುವನ್ನು. ಓಕೆ ಫೈನ್. ಮಗು ಈಗ ಮಾಡಿದ್ರೆ ನಗರ್ತಾ ಇದೆ,
ಹೀಗೆ ಸ್ಮೈಲ್ ಹೊಡೋದು, ಏನಾದರೂ ನೆಗಡಬೇಡ ಪ್ಲೀಸ್ ಚಾಕ್ಲೇಟ್ ಎಲ್ಲ ಕೊಡ್ತೀನಿ ಅಂತ ನೆಗಡೋದು, ನೀರಲ್ಲಿ ಆಟ ಮಗು ಕೇಳುತ್ತಾ ಆಟ ಆಡೋದು ಇಂಥದ್ದೆಲ್ಲ ಮಾಡ್ತಾಯಿತ್ತು. ಫೈನಲಿ ಓಕೆ ಫೈನ್, ಸ್ವಲ್ಪ ಸೀರಿಯಸ್ ಆಗಿ ನೋಡು ನಾನು ಇಂಥದ್ದೆಲ್ಲ ಹೇಳಿದೆ. ಫೈನಲಿ ಆ ಔಟ್ಪುಟ್ ಅದು ಬಂತು. ಬ್ಯೂಟಿಫುಲ್ ಔಟ್ಪುಟ್ ಮಾತ್ರ. ನೆಕ್ಸ್ಟ್ ಫೋಟೋಗ್ರಾಫ್ ಬಗ್ಗೆ ನಾವು ಮಾತಾಡೋಣ. ಯಾವುದಿದೆ ತೋರಿಸಿ. ಎಸ್, ತುಂಬ ಕಲರ್ಫುಲ್ ಆಗಿದೆ ಇದು. ಎಲ್ಲಿ ಇದು ಜಾಗ? ಇದು ಮಾತ್ರ ನಮ್ಮ ಮನೆಯಿಂದ ಎಕ್ಸಾಕ್ಟ್ಲಿ ಒಂದು 7 to 8 ಕಿಲೋಮೀಟರ್ಸ್ ಇರ್ಬೋದು, ತುಂಬ ದೂರ ಇಲ್ಲ. ಎಲ್ಲಿ ಸಿಕ್ಕಿದ್ರು ಈ ಮಕ್ಕಳೆಲ್ಲ? ಆದರೆ ಈ ಮಕ್ಕಳು ಮಾತ್ರ ನಾರ್ತ್ ಕರ್ನಾಟಕದವರು, ಓಕೆ, ಹಾವೇರಿ ಡಿಸ್ಟ್ರಿಕ್ಟ್ನವರು. ಯಾಕಂದರೆ ಅವರ ತಂದೆ ತಾಯಿ ನಮಗೆ ಕೆಲಸ ಬರ್ತಾರಲ್ಲ, ರೈಟ್ ರೈಟ್, ರೋಡ್ ಕೆಲಸ ಬೇರೆ ಲೇಬರ್ ಕೆಲಸಕ್ಕೆಲ್ಲ ಬರ್ತಾರಲ್ಲ, ಅವರ ಮಕ್ಕಳು. ಅವ್ರಿಗೆ ಕೊಟ್ರ ಈ ಫೋಟೋಗ್ರಾಫ್? ಪಾಪ ತುಂಬ ಖುಷಿಯಾಗಿರ್ಬೋದು. ಹೇಳ್ತೀನಿ ಹೇಳ್ತೀನಿ ಎಕ್ಸಾಕ್ಟ್ಲಿ. ಓದಿ ಮಕ್ಕಳನ್ನು ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಹೋದ್ವಿ. ಅವ್ರು ಆಟ ಆಡ್ತಾಯಿದ್ರು, ಈ ವೈಗೆಯಲ್ಲಿ ಆಟ ಆಡೋದು ಎಲ್ಲ ತುಂಬ ಫುಲ್ ಎಕ್ಸಾಕ್ಟ್ಲಿ ಕೊಳೆ ಎಲ್ಲ ಆಗ್ತಿತ್ತು. ಇವರಲ್ಲಿ ಏನಾದರೂ ಕಾನ್ಸೆಪ್ಟ್ ಮಾಡ್ಬೋದಲ್ಲ, ಇವರನ್ನು ಕರ್ಕೊಂಡೋಗಿ ಏನಾದರೂ ಮಾಡಿದರೆ. ಯಾಕಂದರೆ ಆ ಪ್ಲೇಸ್ ಅಷ್ಟು ಸೂಟೇಬಲ್ ಆಗ್ತಿರಲಿಲ್ಲ, ಅಲ್ಲಿ ಇದ್ದ ಪ್ಲೇಸ್. ಯಾಕಂದರೆ ಲೈಟಿಂಗ್ಸ್ ಇರಲಿಲ್ಲ, ಅದೆಲ್ಲ ಏನೂ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಈವ್ನಿಂಗ್ ಸ್ವಲ್ಪ ಲೇಟ್ ಆಗಿತ್ತು ಅದು. ನೆಕ್ಸ್ಟ್ ಅವ್ರ ಮನೆಯವರಲ್ಲಿ ಹೋಗಿ ಮಾತಾಡಿದೆ. ಮೇಯ್ನ್ಲಿ ಇಲ್ಲಿ ಇರೋದೇನೆಂದರೆ ಫೋಟೋಗ್ರಾಫರಿ ಖಾಲಿ ಫೋಟೋಗ್ರಫಿ ಮಾಡೋದಂತಲ್ಲ, ಹೋಗಿ ಪೀಪಲಲ್ಲಿ ಮಾತಾಡಬೇಕು, ಅವರಲ್ಲಿ ರಿಕ್ವೆಸ್ಟ್ ಮಾಡಬೇಕು, ಇಂಥದ್ದೆಲ್ಲ ತುಂಬ ಸೀಕ್ವೆನ್ಸ್ ಫೇಸ್ ಮಾಡಬೇಕಾಗುತ್ತೆ. ಪರ್ಫೆಕ್ಟ್. ಹೋದೆ, ಅವರಲ್ಲಿ ಮಾತಾಡಿದೆ. ತಂದೆ ತಾಯಿ, ಅವ್ರ ತಂದೆ ಅಂದರೆ ತುಂಬ ಜನ ಇದ್ರು ಮನೆಯಲ್ಲಿ. ಒಂದು ಮನೆ ಅವರ ಚಿಕ್ಕ ಮನೆ ಇರ್ಬೋದು, ಅಟ್ಲೀಸ್ಟ್ ಒಂದು 15-20 ಮೆಂಬರ್ಸ್ ಇದ್ದಾರೇನೋ. ಈ ರೂಮ್ನಷ್ಟು ದೊಡ್ಡ ಇರಲಿಕ್ಕಿಲ್ಲ ಏನೋ. ಓಕೆ, 20 ಮೆಂಬರ್ಸ್ ಅಲ್ಲೇ ಮಲಗಿರ್ತಾರೆ ಹಾಗೆ. ಯಾಕಂದರೆ ವರ್ಕ್ಗೆ ಬಂದಿರೋದು. ಒಂದು ರೆಂಟೇನೋ ಮನೆ ಮಾಡಿದರು. ಮಕ್ಕಳನ್ನು ನಾನು ಹೇಳಿದೆ, ಮಕ್ಕಳು ನಾಳೆ ನನ್ನ ಜೊತೆ ಒಂದು ನನಗೆ ಫೋಟೋಗ್ರಫಿ ಮಾಡಬೇಕು, ಹಾಗೆ ನಾನು ಕರ್ಕೊಂಡು ಹೋಗ್ತೀನಿ ಮತ್ತು ತಂದು ಬಿಡ್ತೀನಿ ನನ್ನ ಮನೆ ಇಲ್ಲಿ ಅಂತ ಹೇಳಿದೆ. ಒಂದು 6 ಕಿಲೋಮೀಟರ್. ಯಾಕಂದ್ರೆ ನನ್ನ ಅಲ್ಲಿ ಅಂಕಲ್ ನಂದು ಶಾಪ್ ಇದೆ. ಅವ್ರಿಗೆ ಹೆದರಿಕೆ ಆಗ್ತದೆ, ಯಾರು ಕರ್ಕೊಂಡು ಬಿಡ್ತಾರಾ, ಯಾರಾದರೂ ಒಂದು ಮಕ್ಕಳನ್ನು ಕರ್ಕೊಂಡು ಹೋಗೋದು, ಯಾರು ಅಂತ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಹೇಳಿದೆ ನಾನು ಮುಂಚೆ, ನೀವು ರೆಡಿ ಅಂದರೆ ಹೇಗಿದ್ದೀರಿ ಹಾಗೆ ಬನ್ನಿ ಅಂತ. ಇವರು ಮನೆಗೆ ಹೋಗುವಾಗ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಬೇಕಾದ್ರೆ ಇವರು ಫುಲ್ ಪೌಡ್ರೆಲ್ಲ ಹಾಕ್ಕೊಂಡು ಎಲ್ಲ ನೋಡಿ, ಅವ್ರ ಡ್ರೆಸ್ಸಲ್ಲಿ ಕಾಣ್ಬೋದು ಆ ಫೋಟೋಗ್ರಾಫಲ್ಲಿ. ಫುಲ್ ಪಾಶ್ ಆಗಿ ಬಂದಿದ್ದಾರೆ ಎಲ್ಲ. ಪೌಡ್ರ್ ನೋಡಿ ಆ ಡ್ರೆಸ್ ಎಲ್ಲ ಕಾಣುತ್ತೆ, ಫುಲ್ ಕಲರ್ಫುಲ್ ಆಗಿದ್ದಾರೆ. ಅವನು ಬಂದು ಲಾಸ್ಟ್ ಶರ್ಟ್ ತೆಗಿಸಿದ್ದು, ಶರ್ಟ್ ತೆಗಿಯಪ್ಪ ಎಲ್ಲ ಕಲರ್ಫುಲ್ ಆಗುತ್ತೆ, ನನಗೆ ಸ್ವಲ್ಪ ರೂರಲ್ ಲುಕ್ ಬೇಕು ಅಂತ ಇತ್ತು. ಆದರೆ ಇವರೆಲ್ಲ ಪೌಡರ್ ಎಲ್ಲ ಹಾಕಿ ಎಲ್ಲ ಫುಲ್ ರೆಡಿಯಾಗಿ ನಿಂತಿದ್ದಾರೆ ಎಲ್ಲರೂ. ರೆಡಿ ಕರ್ಕೊಂಡು ಬಂದ, ಫ್ರೆಂಡ್ ಕರ್ಕೊಂಡು ಬಂದ. ಮತ್ತು ನಾನು ಸಿಗಿ ನಾನು ಕಾರಲ್ಲಿ ಮತ್ತೆ ಹೋದ್ವಿ. ನಾನು ಆ ಪ್ಲೇಸ್ ಸಿಲೆಕ್ಟ್ ಮಾಡಿದೆ ಅಲ್ಲ, ಎಲ್ಲಿ ಫೋಟೋಗ್ರಾಫ್ ಮಾಡಬೇಕು ಅಂತ ಸಿಲೆಕ್ಟ್ ಮಾಡಿದ ಪ್ಲೇಸ್ಗೆ ಒಟ್ಟಿಗೆ ಹೋದ್ವಿ. ರೈಟ್. ಇವರು ಇಳಿಯಲ್ಲ ಕಾರಿಂದ. ಪಾಪ ಅಣ್ಣ ಹೋಗುವಣ್ಣ ಇನ್ನು ದೂರ ಹೋಗುವಣ್ಣ, ಬೇರೆ ಕಡೆಗೆ ಹೋಗುವಣ್ಣ, ನಾವು ಇಳಿಯಲ್ಲ ಹಾಗೆ ಹೀಗೆ ಹೇಳಕ್ಕೆ ಶುರು ಮಾಡಿದ್ರು. ಇಲ್ಲಿ ನಿಮಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ಏನಾದರೂ ಒಂದು ಆಸೆ ತೋರಿಸಿ ಅದು ಕೊಡ್ತೀನಿ. ಯೂಶ್ವಲಾಗಿ ಅದೆಲ್ಲ ಲೇಟರ್ ಆನ್ ಇದ್ದಿದ್ದೆ. ಫೈನಲಿ ಎಷ್ಟೋ ಕಷ್ಟಪಟ್ಟು ಕಾರಿಂದ ಇಳಿಸಬೇಕಾದ್ರೆ ಇವ್ನು ಕಾರನ್ನು ಇಳಿಸೋದು ಅದು ಪದ್ಯ ಹಾಕಿ ಅನ್ನೋದು ಒಳ್ಳೆಯದಿದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಕಾರಲ್ಲಿ ಕೂತ್ಕೊಳ್ಳೋದು ಫಸ್ಟ್ ಇರಬೇಕು ಅವರು. ಮತ್ತು ಅವ್ರನ್ನ ಕರ್ಕೊಂಡು ಹೋದೆ. ಇಳಿಯಲ್ಲ, ಪುನಃ ಕಾರ್ನ ಒಳಗೆ ಹೋಗ್ತಾನೆ ಯಾರೋ ಚಿಕ್ಕವನಿದ್ದಲ್ಲಿ. ಪುನಃ ಅಣ್ಣಪ್ಪ ಸಾಂಗ್ ಹಾಕಿ ಅನ್ನ ಪದ್ಯ, ಅದೇ ಸಾಂಗ್ ಅಲ್ಲ, ಸಾಂಗ್ ಅಂತ ಅದೇ ಪದ್ಯ ಹಾಕಿ ಅನ್ನೋ ನಾನು ಕೇಳಬೇಕಣ್ಣ ಹಾಗೆ ಅನ್ನ. ಫೈನಲಿ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತು ಇಂಥದ್ದೆಲ್ಲ ಕಾನ್ಸೆಪ್ಟ್ ಒಂದು ರೆಡಿ ಮಾಡಿದೆ. ಇಂಥದ್ದು ಮಾಡಬೇಕು ಕೇಳ್ತಾರೆ ಅವರು, ಅದು ಕೇಳಲ್ಲ, ಎಳಿಯೋದು ಇದೆಲ್ಲ ಮಾಡೋದು. ಹಂಗೆ ಈಗ ಬೇಕು ಒಂದು ಏನಾದರೂ ಒಂದು ರಿಸಲ್ಟ್ ಈಗಲೇ ಆಗಬೇಕು ಅಂತ ಇದೆ. ಯಾಕಂದರೆ ಮಕ್ಕಳನ್ನು ಕರ್ಕೊಂಡೋಗಿ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ, ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರು ಕಿರಿಕಿರಿ ಮಾತಾಡ್ತಾರೆ, ಆಚೆ ಈಚೆ ಹೋಗೋದು, ಎಕ್ಸಾಕ್ಟಾಗಿ ನಿಂತ ಸ್ಥಳದಲ್ಲಿ ನಿಲ್ಲಲ್ಲ ಅವರು. ಫೈನಲಿ ಓಕೆ ಮಾಡಿದರು. ಇಂಥದ್ದೊಂದು ಔಟ್ಪುಟ್ ಬಂತು, ನಂಗೆ ಸಿಕ್ತು. ಈ ಫ್ರೇಮ್ ಒಂದು ಎಕ್ಸಾಕ್ಟ್ ಸಿಕ್ತು, ಇನ್ನೂ ಒಂದಿತ್ತು ನಂಗೆ ಒಳ್ಳೇದು ಬರಬೇಕು ಅಂತ. ಫೈನಲಿ ಒಂದು ಈ ಔಟ್ಪುಟ್ ಸಿಕ್ತು ನನಗೆ. ದಿಸ್ ಔಟ್ಪುಟ್ ಇಸ್ ಪ್ರಿಟಿ ನೈಸ್. ಎಸ್, ವಿಲ್ ಟೇಕ್ ಅ ಸ್ಮಾಲ್ ಬ್ರೇಕ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಒಂದು ಸ್ಪೆಷಲ್ ಕಾರ್ಯಕ್ರಮ ಟ್ರಾವೆಲೋಗ್ರಫಿ ಅಂತ. ಇವ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದ್ರೆ, ಜಸ್ಟ್ ಒಂದು 4 years ಬ್ಯಾಕ್ ಇವ್ರು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದು. ಬಟ್ ಈ 4 ವರ್ಷದಲ್ಲೇ ಸುಮಾರು ಒಂದು 8 ಅವಾರ್ಡ್ಸ್ ಎಲ್ಲ ಬಂದ್ಬಿಟ್ಟಿದೆ ಅವರಿಗೆ. ಅವಾರ್ಡ್ ವಿನ್ನಿಂಗ್ ಫೋಟೋಗ್ರಾಫ್ಸ್ಗಳನ್ನೆಲ್ಲ ಈಗೆಲ್ಲ ಕಾರ್ಯಕ್ರಮ ಎಂಡಲ್ಲಿ ತೋರಿಸ್ತೀವಿ. ಒಂದು ಸ್ಮಾಲ್ ಬ್ರೇಕ್, ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯು ವಾಚಿಂಗ್ ಟ್ರಾವೆಲೋಗ್ರಫಿ, ಟ್ರಾವೆಲ್ ಪ್ಲಸ್ ಫೋಟೋಗ್ರಫಿ, ಸುವರ್ಣ ದೀರ್ಘ ಸಂಧಿ. ಎನಿವೆ, ವೆಲ್ಕಮ್ ಬ್ಯಾಕ್ ಪ್ರಕಾಶ್. ನಿಮ್ಮ ಈ ಓಕೆ, ನೀವು ಎಲ್ಲೆಲ್ಲ ಸುತ್ತಾಡಿದ್ದೀರಾ ಅಂತ ಹೇಳಿ. ಔಟ್ ಆಫ್ ಅಲ್ಲ, ಒಟ್ಟು ಓವರ್ ಆಲ್ ಎಲ್ಲೆಲ್ಲ, ಅಂದರೆ ಮಂಗಳೂರು, ಅಲ್ಲಿ ಇಲ್ಲಿ ಉಡುಪಿ, ಚಿಕ್ಕಮಗಳೂರು, ಮಡಿಕೇರಿ, ಅದು ಇದು ಎಕ್ಸೆಟ್ರಾ ಎಲ್ಲ. ಯಾಕಂದರೆ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕಾದ್ರೆ ನಾರ್ತ್ ಇಂಡಿಯಾ ಅಷ್ಟು ಹೋಗಿಲ್ಲ ನಾನು. ಬಾಂಬೆ, ಹೈದರಾಬಾದ್, ಆಂಧ್ರ ಪ್ರದೇಶ್, ಈ ಪ್ಲೇಸ್, ತಮಿಳ್ನಾಡು, ಕರ್ನಾಟಕ, ಕೇರಳ ಎಲ್ಲ ಹೋಗಿದ್ದೀನಿ ಜಾಸ್ತಿ.
ಸ್ಪೆಷಲಿ ಕರ್ನಾಟಕದಲ್ಲಿ ತುಂಬ ಹೋಗಿದ್ದೀನಿ. ಯಾಕಂದರೆ ನಾವು ಕಾರಲ್ಲಿ ಎಲ್ಲ ಹೋಗೋದಾದರೆ, ಯಾಕಂದರೆ ತುಂಬ ಲಾಂಗ್ ಹೋಗೋದು ನನಗೆ ಟೈಮ್ ಬೇಕಾಗುತ್ತೆ ತುಂಬಾ. ಯಾಕಂದರೆ ನಾನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬೇಕಾಗುತ್ತೆ. ನನಗೆ ಒಂದು 10 ದಿವಸ ಬೇಕು. ಯಾಕಂದರೆ ಒಂದು ಬಿಸ್ನೆಸ್ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ವರ್ಕ್ ಮಾಡ್ತಾ ಇದ್ದೆ ಮ್ಯಾಂಗ್ಳೂರ್ SEZ ಅಲ್ಲಿ ಮಾಡ್ತಾ ಇರುವಾಗಲೂ ಯಾಕಂದರೆ ಆಫೀಸ್ ಹೋಗೋದಾಗುತ್ತೆ ಅದೆಲ್ಲ. ಈಗ ಬಿಸ್ನೆಸ್ ಮಾಡಿದ್ರೆ ಸ್ವಲ್ಪ ಅದ್ರ ಟೈಮ್ ಸಿಗುತ್ತೆ, ಕೆಲವೊಂದು ಫೋಟೋಗ್ರಫಿಗೆ ಸ್ವಲ್ಪ ಅದ್ರ ಟೈಮ್ ಸಿಗುತ್ತೆ. ಸ್ಪೆಷಲಿ ಅದೇ ಕರ್ನಾಟಕದ ಡಿಸ್ಟ್ರಿಕ್ಟ್ ಮೋಸ್ಟ್ ಒಂದು 3-4 ಡಿಸ್ಟ್ರಿಕ್ಟ್ಸ್ ಬಿಟ್ಟು ಎಲ್ಲ ಡಿಸ್ಟ್ರಿಕ್ಟ್ ಕವರ್ ಆಗಿದೆ. ಸದಾ ಎಲ್ಲ ಡಿಸ್ಟ್ರಿಕ್ಟ್ ಹೋಗಿ ಕೆಲವು ಅಲ್ಲಿದು ಜನರಲ್ಲಿ ಮಾತಾಡಿ ಈ ಕಾನ್ಸೆಪ್ಟ್ಗಳನ್ನ ಜಾಸ್ತಿ ಫೋಟೋಗ್ರಫಿ ಮಾಡೋದ್ರಿಂದ ಕೆಲವೊಮ್ಮೆ ಅಲ್ಲಿ ಮಾತಾಡಿ ಹೋಗುತ್ತೆ ಅವರ ಬಗ್ಗೆ ಕೇಳೋದು. ಯಾಕಂದರೆ ಫೋಟೋಗ್ರಫಿ ಅಂತ ಎಲ್ಲ ಕಡೆಯಲ್ಲಿ ಆಗಲ್ಲ, ಮಾಡೋಕ್ಕಾಗಲ್ಲ. ಯಾಕಂದರೆ ಲೈಟಿಂಗ್ಸ್ ಎಲ್ಲ ಅಂಥದ್ದೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ನೀವು ರೆಡಿ ತುಂಬಾ ವರ್ಕ್ ಮಾಡಬೇಕಾಗುತ್ತೆ ಆ ಬಗ್ಗೆ. ಯಾಕಂದರೆ ನಾನು ಮತ್ತು ನನ್ನ ಫ್ರೆಂಡ್ ಜಾಸ್ತಿ ಹೋಗೋದು, ನಾವು ಇಬ್ಬರು ಜಾಸ್ತಿ ಹೋಗ್ತೀವಿ. ಇಲ್ಲದೆ ನಾನು ಕೆಲವೊಮ್ಮೆ ಒಬ್ಬನೇ ಹೋಗಿದ್ದುಂಟು. ಒಬ್ಬನೇ ಯಾವಾಗ ಎಲ್ಲಿ ಡೆಸ್ಟಿನೇಷನ್ ಇಲ್ಲ, ಡೆಸ್ಟಿನೇಷನ್ ಇಲ್ಲ, ಹೋಗ್ತಾ ಇರೋದು ಎಲ್ಲಿ ಆಗುತ್ತೆ ಅಲ್ಲಿಗೆ ಹೋಗೋದು ಅಂತಲ್ಲ. ಯಾಕಂದರೆ ಮೇಯ್ನ್ಲಿ ಮನೆಯಿಂದ ಕೆಲವೊಮ್ಮೆ ಹೊರಟ್ರೆ ಬೆಳಿಗ್ಗೆ, ಎಸ್ಪೆಷಲಿ ಮನೆಯಿಂದ ಸ್ವಲ್ಪ ಈಗ 6 o'clock 5 o'clock ಹೋಗಬೇಕಾಗುತ್ತೆ ಬೆಳಿಗ್ಗೆ, ಮಾರ್ನಿಂಗ್ 5. ಯಾಕಂದರೆ ಬೆಳಿಗ್ಗೆ ಲೈಟಿಂಗ್ ಸಿಗಬೇಕಾದ್ರೆ ಎಕ್ಸಾಕ್ಟ್ಲಿ ನಾನು 6ಗೆ ಒಂದು ಮನೆಯಿಂದ 5 1 hour ಜರ್ನಿ ಇದ್ದರೆ 5ಗೆ ಹೊರಟ್ರೆ ಒಂದು 6. ಈಗ ಮನೆಯಲ್ಲಿ ಬೈತಾ ಇದ್ರು ಆಗ ಫಸ್ಟ್ಗೆ, ಎಲ್ಲಿಗೆ ಹೋಗ್ತೀವಿ ಎಲ್ಲಿ ಹೋಗುವ ಅಂತ. ನನಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತೇನೆ, ಅವ್ರಿಗೆ ಹೇಳಿ ಹೇಳೋದು. ಎಲ್ಲಿ ಅಮ್ಮ ಕೇಳ್ತಾ ಇದ್ರು ಎಲ್ಲಿ ಹೋಗ್ತಾ ಇದ್ದೆ ಹೇಳಿ ಹೋಗು ಅಂತ. ಯಾಕಂದರೆ ಬೆಳಿಗ್ಗೆ ಹೋಗೋದು ರಾತ್ರಿ ಕೆಲವೊಮ್ಮೆ 4 ಗಂಟೆಗೆ 5 ಗಂಟೆ ಹೋದರೆ ನನಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಿದ್ದೇನೆ ಅಂತ. ಯಾಕಂದರೆ ಕಾರ್ ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗೋದು, ಕೆಲವೊಮ್ಮೆ ಬೈಕಲ್ಲಿ ಆದರೆ ಬೈಕಲ್ಲಿ ಹಾಗೆ. ಕರೆಕ್ಟ್. ಈಗ ಹೋಗ್ತಾ ಇರ್ತೀವಿ. ಸೊ ಹಾಗಾದ್ರೆ ಹೈದರಾಬಾದ್ ಆ್ಯಂಡ್ ಕೇರಳ, ಕೇರಳ, ತಮಿಳ್ನಾಡು, ಕರ್ನಾಟಕದಲ್ಲೆಲ್ಲ ಸುತ್ತಾಡಿದ್ದೀರಾ? ಸಾಧಾರಣ ನಾರ್ತ್ ಕರ್ನಾಟಕ ಎಲ್ಲ, ಬಿಜಾಪುರ, ಬೀದರ್, ಗದಗ್, ಕೊಪ್ಪಳ, ಹಾವೇರಿ ಎಲ್ಲ ಡಿಸ್ಟ್ರಿಕ್ಟ್ಸ್ ಮೋಸ್ಟ್, ಮಂಡ್ಯ ಈಚೆ ಆಗಿರ್ಬೋದು, ಕೋಲಾರ ಎಲ್ಲ ಡಿಸ್ಟ್ರಿಕ್ಟ್ಸ್ ಎಲ್ಲ ಕವರ್ ಆಗಿದೆ. ಇನ್ನೂ ಹೋಗ್ಬೇಕಂತಿದೆ. ಯಾಕಂದರೆ ಸ್ಪೆಷಲಿ ನಾನು ಈಗ ಇಲ್ಲಿ ಲೋಕಲಿ ಕಾನ್ಸೆಪ್ಟ್ ಎಲ್ಲ ಮಾಡೋದಾದರೆ ಫ್ರೇಮ್ ವರ್ಕ್ ಮಾಡ್ತೇನೆ. ಅದಕ್ಕೆ ಮನೇಲಿ ಕೂತ್ಕೊಂಡು ಸ್ವಲ್ಪ ಸ್ಕೆಚ್ ಮಾಡೋದು, ಇಂಥದ್ದು ಮಾಡಬೇಕು, ನನಗೆ ಔಟ್ಪುಟ್ ಬರಬೇಕು ಇಂತೆಲ್ಲ ವರ್ಕ್ ಮಾಡಿ ಅದನ್ನು ಹೋಗಿ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು. ನೈಸ್. ಇವ್ರದ್ದು ಮತ್ತೆ ಒಂದಿಷ್ಟು ಫೋಟೋಗ್ರಾಫ್ಸ್ಗಳನ್ನ ನೋಡ್ತಾ ಅದ್ರ ಬಗ್ಗೆ ಮಾತನಾಡೋಣ. ಅದ್ರ ಕಥೆಗಳೆಲ್ಲ ತುಂಬ ಚೆನ್ನಾಗಿರ್ತದೆ. ನೆಕ್ಸ್ಟ್ ಫೋಟೋ ಯಾವುದಿದೆ ತೋರಿಸಿ ಅಲ್ಲ ಒಂದ್ಸಲ. ಓಕೆ, ಇದು ಕೊಡಪಾನ ಹಿಡ್ಕೊಂಡು ನೀರು, ಇದು ನನ್ನ ಇನಿಷಿಯಲ್ ಡೇಸಲ್ಲಿ ತೆಗೆದ ಫೋಟೋಗ್ರಾಫ್. ಮೇ ಬಿ ಒಂದು ಸ್ಟಾರ್ಟ್ ಮಾಡಿ ಒಂದು 1 year ಆಗಲಿಲ್ಲ ಆಗ. ಯಾಕಂದರೆ ಇವರು ಹೋಗ್ತಾ ಇದ್ರು ಒಂದು ಇದು ಮನೆಯಿಂದ ಒಂದು ಎಕ್ಸಾಕ್ಟ್ಲಿ ಅದೇ ಹೇಳಿದ ನಾನು ಬೆಳಿಗ್ಗೆ ಹೋಗ್ತಾ ಇದ್ದೆ, ಒಂದು ಕಡೆ ಲೈಟಿಂಗ್ಸ್ ನೋಡಿ ಬರ್ತಾ ಇದೆ, ಈ ಕಡೆ ಲೈಟಿಂಗ್ ಇದೆಯಾ ಇದೆಲ್ಲ ಇದೆಯಾ ಅಂತ ನೋಡಿ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ಎಲ್ಲ ಇವರೊಬ್ಬ ಸಿಕ್ಕಿದ್ರು ನನಗೆ, ಹುಡುಗಿ ಕೊಡಪಾನ ಇಟ್ಕೊಂಡು ನೀರು ಹೊಡ್ಕೊಂಡು ಹೋಗ್ತಿದ್ದೆ. ಮತ್ತು ಆ ಪ್ಲೇಸಲ್ಲಿ ಲೈಟಿಂಗ್ ಇರಲಿಲ್ಲ. ಸೊ ಅಲ್ಲಿ ಒಂದು ಎಕ್ಸಾಕ್ಟ್ಲಿ ಒಂದು 50 ಮೀಟರ್ 100 ಮೀಟರ್ಸ್ 200 ಮೀಟರ್ಸ್ ದೂರ ಇತ್ತು ಈ ಲೈಟಿಂಗ್ ಇರೋ ಜಾಗ. ಹುಡುಗಿ ಕೇಳಿ ನನಗೆ ಒಮ್ಮೆ ಅಲ್ಲಿ ತನಕ ಬರ್ತೀರಾ, ನಂಗೆ ಫೋಟೋಗ್ರಾಫ್ ಮಾಡಬೇಕು. ಹುಡುಗಿ ಕೊಡಪಾನ ಇಟ್ಕೊಂಡು ಓಡಿದೆ ಅಲ್ಲಿಂದ ಮನೆಗೆ ಸೀದಾ ಮನೆಗೆ ಹೋದ್ರು ಅವರು. ನಾನು ಇಲ್ಲ ಒಂದು ಫೋಟೋಗ್ರಾಫ್ ಬೇಕಿತ್ತು ಅಂತ ಮನೆಗೆ ಹೋಗಿ ಅಷ್ಟು ನಾಚಿಕೆ ಅವರಿಗೆ. ಮನೆಗೆ ಹೋದ್ರು, ನಾನು ಮನೆಗೆ ಹೋದೆ ಯಾರಲ್ಲಿ ಮಾತಾಡಿದೆ, ಯಾರು ತಂದೆ ಇದ್ರು, ಅವ್ರ ತಂದೆ ಏನೇ ಇದ್ರು, ನಂಗೊಂದು ಫೋಟೋಗ್ರಾಫ್ ಬೇಕಿತ್ತು, ಲೈಟಿಂಗ್ಸ್ ಒಂದ್ಸಲ ಲೈಟಿಂಗ್ಸ್ ಇದೆ, ಅವ್ರು ಕೊಡಪಾನ ಇಟ್ಕೊಂಡು ಹೋದರೆ ಸಾಕು, ನಂಗೆ ಅಷ್ಟು ಸಾಕು. ಬೇಡ ಹುಡುಗಿ ಬರೋದೇ ಇಲ್ಲ ಅಲ್ಲಿಂದ, ಬೇಡ ನಾ ಬರಲ್ಲ ಅಂತ. ಆ ಮಕ್ಕಳು ಇದ್ರು, ಅವರೊಟ್ಟಿಗೆ 2 ಮಕ್ಕಳು ಇದ್ರು. ಲಾಸ್ಟ್ ಎಷ್ಟೋ ಅವರಲ್ಲಿ ಕನ್ವಿನ್ಸ್ ಮಾಡಿ ಫೈನಲಿ ಓಕೆ ಹೋಗಿ ಬಾ ಅಂತ ಹೇಳಿದರು. ಕರೆಕ್ಟ್. ಆಮೇಲೆ ಒಟ್ಟಿಗೆ ಕರ್ಕೊಂಡು ಹೋಗಿ ಒಂದು ಫೋಟೋಗ್ರಾಫ್, ಯಾಕಂದರೆ ಎದುರು ಬಂದರೆ ನಾಚಿಕೆ ಅವರಿಗೆ, ಅದಕ್ಕೆ ಅದು ಫೋಟೋಗ್ರಾಫ್ ರಿವರ್ಸ್ ಇದೆ, ಹಿಂದೆಯಿಂದ ಕ್ಯಾಪ್ಚರ್ ಮಾಡಿದ್ದು. ಮುಂದೆಯಿಂದ ಬಂದರೆ ಅವ್ರು ನನ್ನನ್ನು ಕ್ಯಾಮರಾ ನೋಡೋದು, ನಾಚಿಕೆ ಮಾಡೋದು, ಇಂಥದ್ದೆಲ್ಲ ಶೈ ಫೀಲಿಂಗ್ ಎಲ್ಲ ಇರುತ್ತೆ. ಅದಕ್ಕೆ ಫೈನ್ ಇಂಥದ್ದಾದ್ರೂ ನಂಗೆ ಒಂದು ಸಿಗಲಿ, ಇದೊಂದು ಕ್ಯಾಪ್ಚರ್. ಯಾಕಂದರೆ ಇನಿಷಿಯಲ್ ಡೇಸಲ್ಲಿ ಆ ಫೋಟೋಗ್ರಾಫ್ ಫಸ್ಟ್ ಫೋಟೋಗ್ರಾಫ್ ಇರೋದೇ ನಂಗೆ ಒಂದು ನೋಡೋ ಖುಷಿ. ಈಗಂದ್ರೆ ಕಾನ್ಸೆಪ್ಟ್ ಮಾಡಿ ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ, ಅಪ್ಡೇಟ್ ಆಗ್ತಾ ಇದ್ದೇನೆ, ಡೇ ಬೈ ಡೇ ಲರ್ನಿಂಗ್ ಆಗ್ತಾ ಇದೆ ಅದರ ಬಗ್ಗೆ. ಪರ್ಫೆಕ್ಟ್. ಇದೊಂದು ಫೋಟೋಗ್ರಾಫ್ ಅದು. ದಟ್ಸ್ ನೈಸ್. ನೆಕ್ಸ್ಟ್ ಫೋಟೋ ಯಾವುದಿದೆ ಬರಲಿ ತೋರಿಸಿ. ಇದು ಕೂಡ ಅಷ್ಟೇ, ಇದು ಕೂಡ ನನಗೆ ತುಂಬ ಇಷ್ಟವಾದಂಥ ಫೋಟೋ ನಿಮ್ಮದು. ಏನಿದ್ರೆ ಹಿಂದಿನ ಕತೆ? ಇದು ಕೂಡ ಅದೇ ಸೇಮ್ ಕಾನ್ಸೆಪ್ಟ್. ಇದು ಇದೆ ನಮ್ಮ ಮನೆಯಿಂದ ಸ್ವಲ್ಪ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರು 30 ಕಿಲೋಮೀಟರ್ಸ್ ದೂರ ಇರೋ ಜಾಗಕ್ಕೆ ಹೋಗಿ ಫಸ್ಟ್ ಹೋಗ್ತೀನಿ ನಾನು. ಒಂದು ಪ್ಲೇಸ್ಗೆ ಹೋಗೋದಾದರೆ ಕೆಲವೊಮ್ಮೆ ಅದು ಹೇಗೆ ಮನಸ್ಸಾಗುತ್ತೆ. ಈಗ ಹೋದರೆ ಆ ಪ್ಲೇಸಲ್ಲಿ ಹೇಗೆ ಲೈಟಿಂಗ್ಸ್ ಹೇಗಿದೆ, ಯಾಕಂದರೆ ಇವತ್ತಿದ್ದ ಲೈಟಿಂಗ್ಸ್ ನಾಳೆ ಇರಲ್ಲ, ಕ್ಲೌಡ್ ಆಗಿರುತ್ತೆ, ಸ್ವಲ್ಪ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಸ್ಕೈ ಕಲರ್ ಸೇಮ್ ಇರೋದಿಲ್ಲ. ಸ್ಕೈ ಕಲರ್ ಇದಕ್ಕೆ ಬೇಕಂತಿಲ್ಲ, ಲೈಟಿಂಗ್ ಸ್ಪೆಷಲಿ ಬೇಕು ನನಗೆ ಎಕ್ಸಾಕ್ಟ್ಲಿ ಇಂಥ ಕಾನ್ಸೆಪ್ಟ್ ಫೋಟೋಗ್ರಫಿಗೆ. ಒಮ್ಮೆ ಹೋದೆ, ಇವರು ಮಕ್ಕಳು ಒಬ್ಬರು ಇದ್ದರು ಅಲ್ಲಿ ಏನೋ ಆ ಜಾಗದಲ್ಲಿ. ಇಲ್ಲಿ ಬೇರೆ ಮಕ್ಕಳಿದ್ದಾರೆ ಕೇಳಿದೆ ನಾನು, ಬೇರೆ ಯಾರಾದ್ರು ಮಕ್ಕಳಿದ್ದಾರೆ, ಅವ್ರಲ್ಲಿ ಸೆಲ್ ಫೋನ್ ಇಲ್ಲ. ಸ್ಪೆಷಲ್ ನಾನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಸೆಲ್ ಫೋನ್ ಇಲ್ಲ, ಸ್ಕೂಲ್ ಇರುತ್ತೆ ಕೆಲವು ಟೈಮಲ್ಲಿ,
ಇದ್ರೆ ಸಂಡೇ ಸಿಗ್ತಾರೆ, ಬೇರೆ ಇದ್ರೆ ಉಂಟು ಅವ್ರು ಹೋದ್ರೆ. ನಾನೀಗ ಆ ಟ್ರಾವೆಲ್ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲ್ಲ, ಸೆಲ್ ಫೋನು ಅವರಲ್ಲಿ ಇರಲ್ಲ. ಕರೆಕ್ಟ್. ನಾನು ಏನಾದರೂ ಹೇಳ್ಬೇಕು ಈ ಟೈಮ್ಗೆ ಬರ್ತೀನಿ. ಈಗ ಮುಂಚಿನ ಒಂದು 1947 ಹಾಗೆ 1980s ಆಗಿ ಅದು ಆಗಿದೆ. ಯಾಕಂದರೆ ಅವರಲ್ಲಿ ಫೋನ್ ಇಲ್ಲ, ನಾನು ಹೋಗೋದು ಇದ್ರೆ ಉಂಟು, ಇಲ್ಲದ್ರೆ ವಾಪಸ್. ಓಕೆ ಹಾಗೆ ಓಕೆ ಫೈನ್ ಹೋದೆ, ಓಕೆ ಫೈನ್ ಸಿಕ್ಕಿದ್ರು. ಅವ್ರ ಮನೆಯಲ್ಲಿ ಅಂದರೆ ತುಂಬ ಬೇರೆ ಬೇರೆ ಕಡೆಯಲ್ಲಿ ಇರ್ತದೆ. ಮನೆಯಲ್ಲಿ ಅಂದರೆ ಕೆಲವರು ಅಪ್ಪ ಅಮ್ಮ ಬಿಡಲ್ಲ, ಅವರು ಬೇಡ 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 ಹೋಗೋದು ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಮಕ್ಕಳು ಬಂದರು, ಫೈನ್ ಮಕ್ಕಳು ಸಿಕ್ಕಿದ್ರು. ಅದೇ ಆ ಪ್ಲೇಸ್ ಅದು ಫೋಟೋಗ್ರಫಿ ಮಾಡಬೇಕಾದ್ರೆ ಅಂಥದ್ದೊಂದು 2-3 ಕಾನ್ಸೆಪ್ಟ್ ಮಾಡಿದ್ದೇನೆ ಆ ಜಾಗದಲ್ಲಿ. ಅದೇ ಮಕ್ಕಳಿಂದ ಒಂದು 2-3 ಕಾನ್ಸೆಪ್ಟ್ ಮಾಡಿದ್ದೇನೆ. ಎಲ್ಲ ಐಟಮ್ಸ್ ಎಲ್ಲ ನಾನೇ ಕೊಂಡು ಹೋಗೋದು. ಓಕೆ, ಅದೆಲ್ಲ ಪ್ರಾಪ್ಸ್ ಎಲ್ಲ ನಿಮ್ಮದೇ? ಪ್ರಾಪ್ಸ್ ಎಲ್ಲ ನಂದೇ, ಮತ್ತೆ ಅವ್ರು ತಗೊಂಡು ಹೋಗೋದು. ಪ್ರಾಪ್ಸ್ ಎಲ್ಲ ನಂದೇ, ಮತ್ತೆ ಅವರಿಗೆ ಖುಷಿ ಆಗಿದ್ರೆ ಅವ್ರಿಗೆ ಏನು ಬೇಕು ಅವ್ರಿಗೆ ಕೊಡೋದು, ಚಾಕ್ಲೇಟು. ಯಾಕಂದರೆ ಇದು ಕೇಳ್ತಾರೆ, ಯಾವುದು ಬಬಲ್ಸ್, ಇದು ನನಗೆ ಬೇಕು, ಇದು ತಂದು ಕೊಡಿ, ನಂಗೆ 4 ತಂದು ಕೊಡಿ, ನಂಗೆ 5 ತಂದು ಕೊಡಿ ಒಬ್ಬ ಅಂತ. ಆಯಿತು ಕೊಡ್ತೀನಿ ಅಂತ, ಇದು ಆಗಲಿ ನಿಮಗೆ ತಂದು ಕೊಡ್ತೀನಿ ಎಲ್ಲ, ಇದಂತೆಲ್ಲ ಮಾಡ್ತಾಯಿದ್ವಿ. ಅದೇ ಟೈರ್ ಎಲ್ಲ ಇದೆ ನೋಡಿ, ಅದು ಎಲ್ಲ ತಗೊಂಡು ಹೋಗೋದು. ಕಾರಲ್ಲಿ ಎಲ್ಲ ಡಂಪ್ ಯಾರ್ಡ್ ಆಗಿದೆ ಎಲ್ಲ. ಅದೇ ನ್ಯಾಚುರಲ್, ಸ್ಪೆಷಲ್ ನ್ಯಾಚುರಲ್ ಆಗಿ ಬರಬೇಕಲ್ಲ. ಈಗ ನ್ಯಾಚುರಲ್ ಆಗಿ ಬರಬೇಕು. ಈಗ ಕಲರ್ ಈಗ ಹಾಕಿದ್ದಾರೆ, ಅದರಲ್ಲಿ ಕಲರ್ ಇದೆ. ಕಲರ್ ಏನಂದರೆ ಫಸ್ಟ್ ಅದು ಇದು ಒಂದು ನೆಕ್ಸ್ಟ್ ಡೇ 3-4 ಡೇಸ್ ಆದಮೇಲೆ ಮಾಡಿದೆ ಕಾನ್ಸೆಪ್ಟ್. 3 ಡೇಸ್ ಮುಂಚೆನೂ ಕೂಡ ಒಂದು ಬೇರೆ ಬೇರೆ ಮಾಡಿದೆ. ಕಲರ್ ಎಲ್ಲ ತಗೊಂಡೋಗಿದ್ದೆ, ಎಲ್ಲ ಕಲರ್ ಎಲ್ಲ ಹಾಕಿ ಆಯಿತು ಅವರಿಗೆ. ಕಲರ್ ಹಾಕಿ ಆಯಿತು. ಈಗ ಮತ್ತೆ ಆ ಟೈಮಲ್ಲಿ ಹಾಕಿದ್ರು ಖುಷಿಯಿಂದ. ಆ ನಡುವಿನಲ್ಲಿ ಒಬ್ಬ ಇದ್ದಾನೆ ನೋಡಿ, ಎಲ್ಲೋ ಕಲರ್ ಇದು, ಅವನಿಗೆ ಫುಲ್ ಜೋಶ್. ಅವನು ಏನು ಅಂದರೆ ಎಲ್ಲ ಉಪದ್ರ ಕೊಡ್ತಾ ಇದ್ದ, ಬಿಡೋದಿಲ್ಲ, ಯಾರನ್ನು ಬಿಡೋದಿಲ್ಲ. ಯಾಕಂದ್ರೆ ಅವರನ್ನು ಉಪದ್ರ ಕೊಡೋದು, ಇದು ಫೋಟೋಗ್ರಫಿ ಕಾನ್ಸೆಪ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಆ ಮೊಮೆಂಟ್ ಒಂದು ಕ್ಯಾಪ್ಚರ್ ಆಯ್ತು ನನಗೆ. ನ್ಯಾಚುರಲ್ ಮೊಮೆಂಟ್ ಬೇಕಿತ್ತು. ಹೀಗೆ ಮಾಡಿ ಹೇಳ್ತಿದ್ದೆ. ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಎಕ್ಸಾಕ್ಟ್ ಹೀಗೆ ಬರಬೇಕು ಅಂತ ಇರುತ್ತೆ, ಅದು ಬರಲ್ಲ. ಯಾಕಂದರೆ ತುಂಬ ಎಫರ್ಟ್ ಆಗಬೇಕಾಗುತ್ತೆ ಅದಕ್ಕೆ. ಹೀಗೆ ಬರಬೇಕು ಹಾಗಂತ ಫೈನಲಿ ಕಲರ್ ಆಯಿತು ಇವರ ಮೇಲೆ. ಈಗ ವಾಶ್ ಮಾಡಬೇಕಲ್ಲ, ನೀರೆಲ್ಲ ಕೊಂಡೋಗಿದೆ ಯಾವ್ದು ಕ್ಯಾನಲ್ಲಿ ಎಲ್ಲ, ಆಗುವಷ್ಟು ಕ್ಲೀನ್ ಆಯಿತು. ನೆಕ್ಸ್ಟ್ ಮನೆಗೆ ಹೋದ, ಇಬ್ಬರು ಇದ್ರು ಅದರಲ್ಲಿ. ಅವರು ಮನೆಗೆ ಇನ್ನಿಬ್ಬರಿಗೆ ಬೈಲಿಲ್ಲ, ಒಬ್ಬ ನನ್ನ ಕಸಿನ್ ಅದರಲ್ಲಿ, ಅವನು ಕರ್ಕೊಂಡು ಹೋಗಿದ್ದೆ ನಾನು. ಇನ್ನಿಬ್ಬರ ಮನೆಗೆ ಹೋದ್ರು, ಕಲರ್ ಇತ್ತು ಮನೆಯಲ್ಲಿ, ಸರಿ ಬೈದ್ರಂತೆ ಅವರಿಗೆ. ಹೌದಾ? ಇದೇನು ಕಲರ್ ಎಲ್ಲ ಹಾಕೊಂಡು ಬಂದಿದ್ದೆ, ಹಾಗೆ ಹೀಗೆ, ನಾಳೆ ಸ್ಕೂಲ್ ಇದೆ ಅಂತ ಹಾಗೆ ಹೀಗೆ ಅಂತ. ಅವರಲ್ಲಿ ಹೇಳಿದ್ದೆ ಕಲರ್ ಆದಮೇಲೆ. ನೆಕ್ಸ್ಟ್ ನಾನು ಕೇಳಿದೆ, ಸ್ನಾನ ಮಾಡಿ ಮತ್ತೆ ಒಟ್ಟಿಗೆ ಹೋಗಿದ್ವಿ ನಾವು, ಹೊರಗಡೆ ಎಲ್ಲ ಹೋಗಿ ಎಲ್ಲ ತಿಂಡಿ ಎಲ್ಲ ತಿಂದು ಒಟ್ಟಿಗೆಲ್ಲ ಬಂದಿದ್ವಿ ಎಲ್ಲ. ಇದೆಲ್ಲ ಆಗಿ ಮನೆಗೆಲ್ಲ ಬಿಟ್ಟು ಫುಲ್ ಬೈದರು, ಯಾರೋ ಅವನ ಅಮ್ಮ ಏನೋ ಬೈದರು. ನೆಕ್ಸ್ಟ್ ಯಾಕಂದ್ರೆ ಇನ್ನೊಬ್ಬ ಹೇಳಿದ ನನಗೆ ನೆಕ್ಸ್ಟ್ ಡೇ ನಾನು ಪುನಃ ಬಂದಿದ್ದೆ ಆ ಜಾಗಕ್ಕೆ, ಸಿಗ್ತಾರ ಹುಡುಗರು ಅಂತ. ಒಬ್ಬ ಸಿಕ್ಕಿದ ನನಗೆ. ಆಗ ಹೇಳಿದ ಅವ್ರ ಮನೇಲಿ ಬಿಡುವುದಿಲ್ಲ ಹೊರಗೆ ಹೋಗ್ಲಿಕ್ಕೆ ಅಂತ. ನಾನು ಫೋಟೋಗ್ರಫಿ ಮಾಡೋದ್ರಿಂದ ಪಾಪ ಅವರಿಗೆ ಮನೆಗಿಂತ ಹೊರಗೆ ಬರಲಿಕ್ಕಿಲ್ಲ. ಮತ್ತೆ ಇನ್ನೊಮ್ಮೆ ಸಿಕ್ಕಿದ. ಆಗ ತೊಂದರೆ ಇಲ್ಲ, ಹಾಗೆ ಅಂತಿಲ್ಲ, ಹಾಗೇನೆಲ್ಲ ಹೇಳಿದ. ಮತ್ತೆ ಮಾತಾಡಲ್ಲ ಅವ್ರು ನನಗೆ. ಇನ್ನೊಬ್ಬ ಇದ್ದ ಚಿಕ್ಕ, ಅವನಲ್ಲಿ ಹತ್ರನೇ ಬರೋದಿಲ್ಲ. ಇಂಥದ್ದೆಲ್ಲ ಇಂಟ್ರೆಸ್ಟಿಂಗ್ ಕಥೆಗಳೆಲ್ಲ ತುಂಬ ಇರ್ತವೆ. ಸೊ ನೆಕ್ಸ್ಟ್ ಫೋಟೋ ಬನ್ನಿ ನೋಡೋಣ ಯಾವುದಿದೆ. ಸೊ ಇದು ಕೂಡ ಹೆಚ್ಚು ಕಡಿಮೆ ವೆರಿ ನೈಸ್, ತುಂಬ ಆಕ್ಷನ್ ಇದೆ ಈ ಯಾಕಂದರೆ ಅದೇ ಒಂದು 7 ಅದೇ ಈ ಕಡೆ ಈ ಮಕ್ಕಳನ್ನ ಇಟ್ಕೊಂಡು ಒಂದು 3-4 ಡೇಸ್ ಮಾಡಿದ್ದೀನಿ ಕಾನ್ಸೆಪ್ಟ್ಸ್ ಎಲ್ಲ. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಫೋಟೋ ಯಾವುದಿದೆ ನೋಡೋಣ. ಓ, ನಿಮ್ಮ ಈ ಫೋಟೋಗ್ರಾಫಿಗೆ ಅವಾರ್ಡ್ ಕೂಡ ಬಂದಿತ್ತು, ನಾನು ನೋಡಿದ್ದೆ. ಅದೊಂದು ಬ್ಯಾಂಗ್ಳೂರು ಕಲೋತ್ಸವ ಅಂತ ಒಂದು ಅವ್ರು ಮಾಡಿದ್ರು ಫೋಟೋಗ್ರಫಿ ಕಾಂಟೆಸ್ಟ್. ಒಂದು ಅಭಿನಯ ತರಂಗ, ಒಂದು ಆಕ್ಟಿಂಗ್ ಸ್ಕೂಲ್ ಇದೆ, ಫೋಟೋಗ್ರಫಿ ಸ್ಕೂಲ್ ಎಲ್ಲ, ಆರ್ಟ್ ಸ್ಕೂಲ್. ಅವರು ಮಾಡಿದ್ರಲ್ಲಿ ಒಂದು ಫಸ್ಟ್ ಪ್ಲೇಸ್ ಬಂದಿದೆ ಈ ಫೋಟೋಗ್ರಾಫಿಗೆ. ಯಾಕಂದ್ರೆ ಅದು ನಾನು ಟೈಟಲ್ ಕೂಡ ಕೊಟ್ಟಿದ್ದೇನೆ, ಯಾಕಂದ್ರೆ ಟುವರ್ಡ್ಸ್ ಎನ್ಲೈಟನ್ಮೆಂಟ್ ಅಂತ. ಯಾಕಂದ್ರೆ ಲೈಟ್ ಪಾಸ್ ಆಗಿದೆ ನೋಡಿ, ಅವ್ರು ಬ್ಲೈಂಡ್. ಎಸ್ಪೆಷಲಿ ಅವರು ಆ ಲೈಟ್ಗೆ ಬರೋದು, ಎಕ್ಸಾಕ್ಟ್ಲಿ ಟುವರ್ಡ್ಸ್ ಎನ್ಲೈಟನ್ಮೆಂಟ್ ಅಂತ ಲೈಟ್ಗೆ ಬರೋದು. ನೀವೇ ಕೊಟ್ಟಿದ್ದು? ಅದು ನಾನೇ ಕೊಟ್ಟಿದ್ದು. ಥೀಮ್ ಕಲರ್ಸ್ ಆಫ್ ಲೈಫ್ ಅಂತ ಇತ್ತು. ಟೈಟಲ್ ನಾನು ಟುವರ್ಡ್ಸ್ ಎನ್ಲೈಟನ್ಮೆಂಟ್ ಕೊಟ್ಟಿದ್ದೇನೆ. ಹಾಗೆ ಅವರು ಸ್ಪೆಷಲಿ ಅವರು ಇಲ್ಲಿರೋದು, ಎಲ್ಲಿ ನಮ್ಮ ಹೋಗಿರ್ಬೋದು ನೀವು, ಚತುರ್ಮುಖ ಬಸದಿ ಕಾರ್ಕಳ, ಅಲ್ಲಿದ್ದಾರೆ. ನೋಡಿದ್ದೀರಾ ಅಂತ? ಇಲ್ಲ, ಯಾಕಂದ್ರೆ ಅಲ್ಲಿ ಇರ್ತಾರೆ. ಅವರು ಹುಟ್ಟು ಬ್ಲೈಂಡ್ ಅಲ್ಲ, ಬೋರ್ನ್ ಬ್ಲೈಂಡ್ ಅಲ್ಲ. ಅವರು ಭುವನೇಂದ್ರ ಕಾಲೇಜಲ್ಲಿ ಲ್ಯಾಬಲ್ಲಿ ಇದ್ರು, ಕೆಮಿಸ್ಟ್ರಿ ಲ್ಯಾಬ್ ಏನೋ ಎಲ್ಲಿದ್ದರು. ಅವರಲ್ಲಿ ಮಾತಾಡಿ ನಾನು 20-30 ಮಿನಿಟ್ಸ್ ಡಿಸ್ಕಷನ್ ಮಾಡಿ ಅವ್ರು ಕೇಳಿ, ಅವ್ರ ವಿಷಯ ಕೇಳಿ ಎಲ್ಲ ಹೇಳಿದರು. ಎಲ್ಲ ಹೇಳ್ತಾಯಿದ್ರು, ತುಂಬಾ ವಿಷಯಗಳು ಹೇಳ್ತಾಯಿದ್ರು, ತುಂಬಾ ಡಿಸ್ಕಸ್ ಮಾಡ್ತಾಯಿದ್ರು. ಮಾತಾಡಿದೆ, ಹೇಳಿದರು ನನ್ನ ಕಣ್ಣು ಈಗ ಕಾಣಲ್ಲ, ನನಗೆ ಕಣ್ಣಲ್ಲಿ ತೋರಿಸಿದ್ರು. ಅವರು ಗ್ಲಾಸ್ ಎಲ್ಲ ತೆಗೆದು ತೋರಿಸಿದ್ರು, ನನಗೆ ಕಣ್ಣು ಏನು ಕಾಣಲ್ಲ, ನನಗೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಅದು ಆ್ಯಸಿಡ್ ಬಿದ್ದು ನನ್ನ ಕಣ್ಣು 2 ಕಣ್ಣುಗಳನ್ನು ಕಳ್ಕೊಂಡೆ. ಈಗ ನಾನು ಇಲ್ಲಿದ್ದೇನೆ. ತುಂಬ ತುಂಬ ಪ್ರಾಬ್ಲಮ್ ಆಗಿರ್ಬೋದು. ಯಾಕೆ ಕಣ್ಣು ಇಲ್ಲದೇ ಇರೋದು, ಕಣ್ಣು ಇದ್ದು ಹೋಗೋದು, ಅದು ತುಂಬ ಡಿಫ್ರೆನ್ಸ್ ಇರುತ್ತೆ ಅವರಿಗೆ. ಅದೇ ನಾನು ಲಾಸ್ಟ್ ಟೈಮ್ ಅವಾರ್ಡ್ ಬಂದಿತ್ತು ಆ ಫೋಟೋಗ್ರಾಫಿಗೆ ನನಗೆ ಅಲ್ವಾ. ಹಂಗೆ ಕ್ಯಾಶ್ ಪ್ರೈಸ್ ಸ್ವಲ್ಪ ಸಿಗುತ್ತೆ, ಅದನ್ನು ಹೋಗಿ ಸ್ವಲ್ಪ ಅವರಿಗೂ, ಯಾಕಂದರೆ ಯೂಶ್ವಲ್ ನಾನು ಕಾನ್ಸೆಂಟ್ ಮಾಡಿದರೆ ಹಂಗೆ, ಯಾಕಂದರೆ ಅವರಿಂದ ನನಗೆ ಅವಾರ್ಡ್ ಬಂತು. ಕರೆಕ್ಟ್. ಅವರಿಗೆ ಹೋದರೆ ಏನಾದರೂ ಕೊಟ್ಟು ಬರೋದು ಇಂಥದ್ದೆಲ್ಲ. ಮತ್ತೆ ಹೋಗಿ ಅವ್ರನ್ನ ಭೇಟಿಯಾಗಿ ಭೇಟಿ ಮಾಡಿ ಬಂದೆ. ದಟ್ಸ್ ನೈಸ್. ನೆಕ್ಸ್ಟ್ ಫೋಟೋಗ್ರಾಫ್ ಬನ್ನಿ ನೋಡೋಣ. ಓ, ಈ ಮಕ್ಳು ಮೀನು ಹಿಡ್ಕೊಂಡು ಓಡ್ಕೊಂಡು ಬರ್ತಾ ಇದ್ದಾರೆ. ಏನಿದು? ಆ ಹುಡುಗನ
ಯಾವುದು? ಅಲ್ಲ, ಈ ಲೆಫ್ಟ್ ಸೈಡ್ ಹುಡುಗನ ಮುಖದಲ್ಲಿ ಒಂಚೂರು ಸ್ಮೈಲ್ ಕಡಿಮೆ ಆಯ್ತಾ? ಸ್ಮೈಲ್ ಕಡಿಮೆ ಇದೆ, ಯಾಕಂದ್ರೆ ಕ್ರಿಯೇಟ್ ಮಾಡಿದ್ದೆಲ್ಲ ಕೆಲವೊಮ್ಮೆ ಎಲ್ಲರೂ ಬೆಸ್ಟ್ ಆಕ್ಟರ್ಸ್ ಇರಲ್ಲ. ಯಾಕಂದ್ರೆ ಇವರನ್ನು ಕೂಡ ಹಾಗೆ ಎಲ್ಲ ಓಡ್ಕೊಂಡು ಬನ್ನಿ, ಕಾನ್ಸೆಪ್ಟ್ ನನಗೆ ಬೇಕು, ಈ ಟೈಪ್ ಬೇಕು ನನಗೆ, ನೀವು ಮೀನು ಇಟ್ಕೊಂಡು ಓಡ್ ಬರಬೇಕು, ಆ ನ್ಯಾಚುರಲಿಟಿ ಇರಬೇಕು. ಯಾಕಂದರೆ ಇನ್ನೊಮ್ಮೆ ಟೇಕ್ ಅಂತ ಮಾಡ್ತಾರೆ, ಲೈಟ್ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಈ ಮಳೆಗಾಲ ರೀಸೆಂಟಾಗಿ ಫೋಟೋಶೂಟ್ ಮಾಡಿದ್ದು ನಾನು. ಹೋಗೋಕೆ ನಾನು ಹೇಳಿದಲ್ಲ, ನನಗೆ ಹೆಲ್ಪ್ ಮಾಡಿ ನನ್ನ ಫ್ರೆಂಡ್ ಒಟ್ಟಿಗೆ ಹೋಗ್ತೀವಿ, ನಾನು ಮತ್ತು ಚರಣ್ ಒಟ್ಟಿಗೆ ಹೋಗ್ತೀವಿ ಜಾಸ್ತಿ. ಆ ಟೈಮಲ್ಲಿ ಇವರು ನಾವು ಫೋಟೋಶೂಟ್ ಮಾಡ್ತಾಯಿದ್ವಿ. ಚಿಕ್ಕದೊಂದು ಹೊಳೆ ಇದೆ ಅಲ್ಲಿ, ಚಿಕ್ಕ, ಅದು ಫುಲ್ ಕೆಸರು ಅಂದರೆ ಫುಲ್ ಕೆಸರೇ ಆ ಹೊಳೆಯಲ್ಲಿ. ಏನು ಮಾಡಿದ್ವಿ ಅಂದರೆ, ಇವ್ರ ಮಕ್ಕಳಿದ್ರು ಆಟ ಆಡ್ತಾಯಿದ್ರು, ಹೊಳೆಯಲ್ಲಿ ಇದು ಮಾಡೋದು. ಫೈನಲಿ ಒಬ್ಬ ಹೊಳೆಗೆ ಹಾರಿದ, ಅಲ್ಲಿ ಸ್ನಾನ ಮಾಡಲಿಕ್ಕೆ. ನಾವು ನಮ್ಮದು ಫೋಟೋಶೂಟ್ ಎಲ್ಲ ಅದು ಈಚೆ ಸೈಡ್ ಮಾಡಿದ್ವಿ ಸ್ವಲ್ಪ ಕಡೆಯಿಂದ. ಹೊಳೆಗೆ ಹೋಗಿ ಹಾರಿದ, ಹೊಳೆ ಅದೊಂದು ಕೆಸರು ಇದೆ. ಹೊಳೆ ಹಾರಿದ ಅಂದರೆ ಅವ್ನು ಕೆಸರು ಒಳಗೆ ಹೋಗ್ತಾ ಇದ್ದಾನೆ ಇಷ್ಟು. ಅಯ್ಯೋ ದೇವ್ರೆ, ಸ್ವಲ್ಪ ಜಾಗ್ರತೆ ಮರ್ರೆ. ನಾವು ಹೊರಡಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇವೆ, ಇವರು ಅದು ಒಂದು ಬೇರೆ ಹೊಳೆ ಆಚೆ ಇದೆ. ಒಳಗೆ ಹಾರಿದ ಬೆಟ್ಟಲ್ಲಿ ಎಷ್ಟು ಒಳಗೆ ಹೋಗ್ತಾ ಇದ್ದಾನೆ, ಗೊಬ್ಬೆ ಹಿಡಿತಾ ಇದ್ದಾನೆ, ಇನ್ನೂ ಇಬ್ರು ಇದ್ದಾರೆ. ಮತ್ತೆ ಫೈನಲಿ ನನ್ನ ಫ್ರೆಂಡ್ ಒಟ್ಟಿಗೆ ಹೋದ್ವಿ, ಪುಣ್ಯ ಎತ್ತಿದ್ವಿ, ಯಾಕಂದ್ರೆ ಜಾಸ್ತಿ ಇದಿರಲಿಲ್ಲ. ಆದರೂ ಇಷ್ಟು ಹೋದ. ಇನ್ನು ಕೆಳಗಡೆ ಹೋದ್ರೆ ಇಂಥದೆಲ್ಲ ರಿಸ್ಕ್ ಫೇಸ್ ಮಾಡ್ಬೇಕು ಕೆಲವೊಮ್ಮೆ. ಅವರ ಫೋಟೋ ಮಕ್ಕಳನ್ನ ಇಟ್ಕೊಂಡು ಮತ್ತೆ ನಮ್ಮ ಮೇಲೆ ಬರುತ್ತೆ. ಅವ್ರು ಏನಾದರೂ ಹೋಗಿ ನೀವು ನೀರೊಳಗೆ ಹಾಕಿಸಿದ್ರಾ ಎಂಥದ್ದು ಕಾನ್ಸೆಪ್ಟ್ ಮಾಡಕ್ಕೆ ಹೋಗಿ ಇಂಥದ್ದೆಲ್ಲ ಮಾಡಿದ್ರೆ ಏನು. ಅದೇ ಅದೊಂದು ತುಂಬಾ ಎಕ್ಸ್ಪೀರಿಯನ್ಸ್. ಅದು ಮೀನು ಅವ್ರು ಹಿಡ್ದದ್ದು 2 ಮೀನಿತ್ತಲ್ಲ, ಅವರು ಹಿಡಿದಿದ್ರು ಆ ಮೀನನ್ನು. ಯಾಕಂದ್ರೆ ನಾನಲ್ಲಿ ಆ ಟೈಮಲ್ಲಿ ನಾನು ಕ್ಯಾಮ್ರಾ ಕೊಂಡೋಗ್ಲಿಲ್ಲ ಫಸ್ಟ್ ಟೈಮ್. ನಾ ಹೇಳಿದೆ ಮೀನು ಇರಲಿ, ನಾಳೆ ಬರ್ತೀನಿ ನಾನು ಪುನಃ ಈ ಟೈಮಲ್ಲಿ, ಇರ್ತಿರಲ್ಲ ಅಂತ. ಅವ್ರಿಗೆ ಕೂಡ ಅವ್ರಿಗೆ ಏನಾದ್ರು ಕೊಟ್ಟೆಲ್ಲ ತುಂಬಾ ಖುಷಿ ಆಗುತ್ತೆ. ಅವರಿಗೆ ಮಕ್ಕಳಲ್ಲ, ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಏನಾದರೂ ಕೊಟ್ಟರೆ ಅವರನ್ನು ಕರ್ಕೊಂಡು ಹೋದ್ರೆ ನಮ್ಮೊಟ್ಟಿಗೆ ಬರ್ತೀರಾ, ಒಟ್ಟಿಗೆ ಹೋಗೋಣ ಅಂತ ಹೇಳಿದರೆ ಬರ್ತಾರೆ. ಮತ್ತೆ ಮನೆಯವರಿಂದ ಓಡಿಕೊಂಡು ಬಂದರೆ ನಮ್ಮದು ಕಷ್ಟ. ನೆಕ್ಸ್ಟ್ ಫೋಟೋ ನೋಡೋಣ ಬನ್ನಿ. ಓ ಗಿರ್ಗಿಟ್ಲಿ, ಇದೆಲ್ಲಿ ಸಿಕ್ತು ನಿಮಗೆ ಜಾತ್ರೆ ಎಲ್ಲ? ಬಂಟ್ವಾಳದಲ್ಲಿ ಜಾತ್ರೆ ಅದು ರೋಡ್ ಸೈಡಲ್ಲಿ ನಾನು ಬರುವಾಗ, ಮಂಗಳೂರಿಂದ ಬಂಟ್ವಾಳಕ್ಕೆ ಬರ್ತಾ ಇರುವಾಗ ಅದು ಗಿರ್ಗಿಟ್ ಮಾಡ್ತಾ ಇದ್ರು, ಯಾವುದು ಸೇಲ್ ಮಾಡ್ತಾ ಇದ್ರು ರೋಡ್ ಸೈಡಲ್ಲಿ. ಇಳ್ಕೊಂಡು ಒಂದು 2-3 ಬೇಕಿತ್ತು ನನಗೆ ಕಾನ್ಸೆಪ್ಟ್. ಏನಾದರೂ ನೋಡಿದರೆ ಸ್ಪೆಷಲಿ ನಾನು ಅದು ನೋಡಿದಾಗ ಇದ್ರ ಮೇಲೆ ಒಂದು ಕಾನ್ಸೆಪ್ಟ್ ಮಾಡ್ಬೋದು ಅಂತ ಐಡಿಯಾ. ಯಾಕಂದರೆ ಯಾವಾಗಲೂ ನಾನು ಏನಾದರೂ ಹೋಗ್ತಾ ಇರೋ ನೋಡಬೇಕಾದ್ರೆ ಅದು ಕ್ಯಾಮರಾ ಕಣ್ ಥರನೇ ನೋಡೋದು. ಇಲ್ಲಿ ಏನಾದರೂ ಮಾಡ್ಬೋದಾ, ಇನ್ನೇನಾದರೂ ಫ್ರೇಮ್ ಇದೆ ಇದರಲ್ಲಿ, ಏನಾದರೂ ಎಕ್ಸಾಕ್ಟ್ಲಿ ಏನಾದರೂ ಮಾಡ್ಬೋದಾ ಅಂತ. ಇದು ಕೂಡ ಹಾಗೇನೆ ಕಾಣ್ತು, ಇದರಿಂದ ಏನಾದರೂ ಮಾಡಬೇಕಲ್ಲ. ಓಕೆ ಫೈನ್, ಅದನ್ನು ಪರ್ಚೇಸ್ ಮಾಡಿದೆ. ಕಾನ್ಸೆಪ್ಟ್ ಮಾಡೋಕ್ಕೆ ಮಕ್ಕಳನ್ನದೇ ಮಕ್ಕಳು ಬೇರೆ, ಯಾಕಂದರೆ ಒಂದೇ ಸೇಮ್ ಮಕ್ಕಳಿದ್ರೆ ಅದರಲ್ಲಿ ಯಾಕಂದ್ರೆ ಸೇಮ್ ಆಗೋದು. ಈಗ ಮೂವಿಯಲ್ಲಿ ಒಬ್ಬನೇ ಹೀರೋ ಹಾಕ್ಕೊಂಡು ಮಾಡಿದ್ರಿಲ್ಲ, ನೆಕ್ಸ್ಟ್ ಚೇಂಜಸ್ ಬೇಕು, ಪ್ಲೇಸ್ ಚೇಂಜ್ ಬೇಕು, ಜಾಗ ಚೇಂಜ್ ಬೇಕು, ಮಕ್ಕಳು ಬೇರೆ ಬೇಕು. ಇದೆಲ್ಲ ಮಕ್ಕಳನ್ನು ಉಟ್ಕೊಂಡು ಹೋದೆ. ಯಾಕಂದರೆ ಅದು ಮಕ್ಕಳು ಅದರಲ್ಲಿದ್ದರು, ಯಾವುದು ಬೇರೊಂದು ಕಾನ್ಸೆಪ್ಟಲ್ಲಿ ಇದ್ದರು. ಅವರಿಗೆ ಒಬ್ಬರಿದ್ದ. ಫೈನ್. ನನಗೆ ಯಾಕಂದರೆ ಒಂದು ಶರ್ಟ್ ಹಾಕೊಂಡೆಲ್ಲ ಬೇಡ ಕಾನ್ಸೆಪ್ಟ್ ನನಗೆ. ಯಾಕಂದ್ರೆ ನೋಡಿ ಅದು ಹೇಗಿದೆ ಆಗಲೇಬೇಕು ನನಗೆ, ಅದು ನ್ಯಾಚುರಲ್, ಒಂದು ರೂರಲ್, ಪಕ್ಕಾ ರೂರಲ್ ಲುಕ್ ಬೇಕು ನನಗೆ. ಎಕ್ಸಾಕ್ಟ್ಲಿ. ಫೈನ್. ಹಾಗೆ ಓಕೆ, ಅಂದರೆ ಟಾಪ್ ಇಂದೊಂದು ಫೋಟೋಗ್ರಾಫ್ ಬೇಕು ಅಂತ ಆಯಿತು ನನಗೆ. ಟಾಪ್ ಅಂದರೆ ಎಲ್ಲಿ ಹತ್ತಿ ಕೂತಿದ್ದ? ಟಾಪ್ ಅಂದರೆ ಸ್ಟೂಲ್ ಇದೆ, ಸ್ಟೂಲ್ ಕೆಲವೊಮ್ಮೆ ಕೊಂಡೋಗಿದೆ ಸ್ಟೂಲ್. ಎಕ್ಸಾಕ್ಟ್ಲಿ ಮೇಲಿಂದ ತೆಗಿಯೋಕ್ಕೆ ಇದನ್ನೆಲ್ಲ ಅದೇ ಹೇಳಿದಲ್ಲ, ಕಾರ್ ಒಂದು ಡಂಪ್ ಯಾರ್ಡ್ ಆಗಿದೆ, ಎಲ್ಲ ಸಾಮಾನುಗಳು ಅದರಲ್ಲಿದೆ. ಓಕೆ ಫೈನ್. ಈಗ ನಂಗೆ ಬೇಕು ನ್ಯಾಚುರಲ್ ಆಗಿರಬೇಕು. ಅದರಲ್ಲಿ ಕೂಡ ಒಬ್ಬ ಒಳ್ಳೆ ಆ್ಯಕ್ಟ್ರ್, ಇನ್ನೊಬ್ಬನಿಗೆ ಅಷ್ಟು ಅದವನೇನೋ ಕ್ಯಾಮರಾ ನೋಡೋದು, ಹೀಗೆ ನೆಗಡೋದು. ಇನ್ನೊಬ್ಬ ಏನಾದರೂ ಮಾಡಿ ನೀವು ನ್ಯಾಚುರಲ್ ಆಗಿರಬೇಕು. ನನಗೆ ಟೋಟಲ್ ನ್ಯಾಚುರಲ್ ಆಗಿ ಬರಬೇಕು. ಅದು ಫೋರ್ಸ್ ಕೊಟ್ಟಾಗೆ ಆದರೆ ಯಾಕಂದ್ರೆ ಅದು ಟೋಟಲಿ ಅನ್ಯಾಚುರಲ್ ಆಗುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಫೈನಲ್ ನನಗೆ ಆ ಔಟ್ಪುಟ್ ಸಿಕ್ತು, ಖುಷಿ ಆಯ್ತು. ಅವರಿಗೆ ಲಾಸ್ಟ್ ಇರೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಅಲ್ವಾ? ಬೈ ದ ವೇ ನೀವು ಹೇಳ್ಬೇಕು ನನಗೆ ನಿಮ್ಮ ಫಾರಿನ್ ಟೂರ್ಸಿನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಬಿಫೋರ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಫೋಟೋಗ್ರಾಫಿ. ಈಗ 1 ನಿಮಿಷದಲ್ಲಿ ನಾವು ಬ್ರೇಕ್ ತಗೋಬೇಕು. ಓಕೆ ಫೈನ್. ಬಟ್ ನಿಮ್ಮ ಫಾರಿನ್ ಎಕ್ಸ್ಪೀರಿಯನ್ಸ್ ಹೇಳಿ 1 ನಿಮಿಷದಲ್ಲಿ. ಫಾರಿನ್ ಎಕ್ಸ್ಪೀರಿಯನ್ಸ್ ನಾನೊಂದು 2 ಇಯರ್ಸ್ ಬ್ಯಾಕ್, 2.5 ಇಯರ್ಸ್ ಬ್ಯಾಕ್ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ. ಫಸ್ಟ್ ನಾನು ಫಾರಿನ್ ಟ್ರಿಪ್ ಆಸ್ಟ್ರೇಲಿಯಾಕ್ಕೇನೆ. ಎಕ್ಸಾಕ್ಟ್ಲಿ. ಈಗ ನಾನು ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡುವಾಗ SCDಯಲ್ಲಿದೆ, ಬ್ಯಾಂಗ್ಳೂರ್ SCDಯಲ್ಲಿ ವರ್ಕ್ ಮಾಡ್ತಿರೋ. ಯಾಕಂದರೆ ಹಾಲಿಡೇ ಸಿಗಬೇಕು ಏನಾದರೂ. ಓಕೆ ಫೈನ್ ಆಯಿತು ಅಂತೇಳಿ ನಾನು ಲೀವ್ ತಗೊಂಡು ಆಸ್ಟ್ರೇಲಿಯಾಕ್ಕೆ ಹೋದೆ. ಒಂದು ನಿಯರ್ಲಿ 20 ಡೇಸ್ ಇದ್ದೆ ಅಲ್ಲಿ. ನಾನು ಯಾಕಂದರೆ ಅಲ್ಲಿ ಅಂಕಲ್ ಇದ್ದಾರೆ, ಅದು ತುಂಬಾ ಯೂಸ್ಫುಲ್ ಆಯ್ತು ನನಗೆ. ಯಾಕಂದರೆ ಈಗ ಸಪ್ರೇಟ್ ನಾವು, ಯಾಕಂದರೆ ಪ್ಲೇಸಸ್ ಗೊತ್ತಿರೋಲ್ಲ ಕೆಲವೊಮ್ಮೆ. ಅಂಕಲ್ ಒಟ್ಟಿಗೆ ಅದೇ ಆಸ್ಟ್ರೇಲಿಯಾಕ್ಕೆ ಹೋದೆ. ಅಂಕಲ್ ಅಲ್ಲಿದ್ದರು, ಆಸ್ಟ್ರೇಲಿಯಾದಲ್ಲಿದ್ದರು. ಅಲ್ಲಿ ಹೋದೆ, ತುಂಬಾ ಪ್ಲೇಸಸ್ ನೋಡಿದೆ ಆಸ್ಟ್ರೇಲಿಯಾ. ಈಗ ಸಿಡ್ನಿ, ಸ್ಪೆಷಲಿ ಸಿಡ್ನಿಯ ಇಂಟೀರಿಯರ್ಸ್ ಸ್ಪೆಷಲಿ ತುಂಬಾ ಇದೆ. ಈ ಆಟಮ್ ಸೀಸನ್ ಎಕ್ಸಾಕ್ಟ್ಲಿ ಆ ಟೈಮ್. ಅವರಿಗೂ ನಿಮಗೆ ಜೋರ ಅಂತ ಕ್ರೇಜ್? ಅವರಿಗೆ ತುಂಬಾ ಇಲ್ಲ, ಅವರ ಕ್ರೇಜ್ ಫೋಟೋಗ್ರಫಿ ಕ್ರೇಜ್ ಇಲ್ಲ ಅವರಿಗೆ. ಫೋಟೋಗ್ರಫಿ ಕ್ರೇಜ್ ಇಲ್ಲ, ಯಾಕಂದರೆ ಟ್ರಾವೆಲಿಂಗ್ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ಫೋಟೋಗ್ರಫಿ ಬಗ್ಗೆ ಅಷ್ಟು ಕ್ರೇಜ್ ಇಲ್ಲ. ಫೋಟೋಗ್ರಫಿ ನನಗೇನೆ ಕ್ರೇಜ್ ಇರೋದು. ಈಗ ನಮ್ಮ ಫ್ಯಾಮಿಲಿ ಮೇ ಬಿ ನಾನು ಒಬ್ಬನೇ ಅಷ್ಟು ಫೋಟೋಗ್ರಫಿ ಬಗ್ಗೆ ತುಂಬಾ ಕ್ರೇಜ್ ಸ್ಟಾರ್ಟ್ ಆಗಿದ್ದು ಈ ಆಟಮ್ ಹೇಳಿದಲ್ಲ ನಿಮಗೆ. ಆಟಮ್ ಸೀಸನ್, ಯಾಕಂದ್ರೆ ಕಲರ್ ಲೀವ್ಸ್ ಎಲ್ಲಿ ನೋಡಿದ್ರು ಕಲರ್ ಇರುತ್ತೆ. ತುಂಬ ಕಡೆಯಲ್ಲಿ ಇರಲ್ಲ, ಕೆಲವು ಕಡೆಯಲ್ಲಿ ಇರುತ್ತೆ. ಇನ್ನೊಂದು ಆ ಒಂದು ಕೆಲವು ಪಾತೆಲ್ಲ ಹೋಗಿದ್ದು ಪಾತ್ ಇದೆಯಲ್ಲ ನಾವು, ತುಂಬಾ ಚೆನ್ನಾಗಿತ್ತು.
ತುಂಬ ಒಳ್ಳೆ ಪ್ಲೇಸ್. that was Australia. ದಟ್ ವಾಸ್ ಆಸ್ಟ್ರೇಲಿಯಾ. ಆಲ್ರೈಟ್, ಸೊ ವಿಲ್ ಕಮ್ ಬ್ಯಾಕ್ ಟು ಚೈನಾ ಲೇಟರ್. ಸೊ ವೀಕ್ಷಕರೇ, ವಾಚಿಂಗ್ ಟ್ರಾವೆಲೋಗ್ರಫಿ ಆಯ್ತಾ, ಇವ್ರದ್ದು ಚೈನಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಫೋಟೋಗ್ರಾಫ್ಸ್ ಎಲ್ಲ ನಾನು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ವಿಲ್ ಟೇಕ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಟ್ರಾವೆಲೋಗ್ರಫಿ ನೋಡ್ತಾ ಇದ್ರಿ. ನಾನು ಅವಿನಾಶ್. ನಾನು ನಿತ್ಯ ಪ್ರಕಾಶ್ ಜೊತೆ ಮಾತನಾಡ್ತಾ ಇದ್ದೆ. ಅವರ ಊರು ಬಂಟ್ವಾಳ, ಸೊ ಹಾಗಾಗಿ ಅವರ ಹೆಸರಿನ ಎದುರು ಬಂಟ್ವಾಳ ಅಂತ ಇದೆ. ವೆಲ್ಕಮ್ ಬ್ಯಾಕ್. ಯಾ, ಚೈನಾ ಹೇಗಿತ್ತು? ಚೈನಾ ರೀಸೆಂಟಾಗಿ ಹೋಗಿದ್ದು. ಮಜಾ ಆಯ್ತಾ? ಹಾಂ, ಚೈನಾ ಎಸ್ಪೆಷಲಿ ಮಜಾನೇ ಇತ್ತು, ತುಂಬಾ ಚೆನ್ನಾಗಿತ್ತು ಚೈನಾ. ಓಕೆ. ಆದರೆ ಎಲ್ಲ ಅಲ್ಲಿ ಕಾಕ್ರೋಚ್ ಎಲ್ಲ ಏನಾದರೂ? ಕಾಕ್ರೋಚ್ ಸೀರಿಯಸ್ ಹೇಳ್ಬೇಕಾದ್ರೆ ನಂಗೆ ಇನ್ಸೆಕ್ಟ್ ಏನಾದರೂ ತಿನ್ಬೇಕು, ಟೇಸ್ಟ್ ಮಾಡಿ. ಯಾಕಂದ್ರೆ ಆಸ್ಟ್ರೇಲಿಯಾಕ್ಕೆ ಹೋಗಿರುವಾಗ ಕ್ಯಾಂಗ್ರೋ ಟೇಸ್ಟ್ ಮಾಡಿದ್ರೆ, ಯಾಕಂದ್ರೆ ನ್ಯಾಷನಲ್ ಎನಿಮಲ್ ಅಲ್ಲಿ ಇದು ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ನಮ್ಮಲ್ಲಿ ಇಲ್ಲಿ ಕೋಳಿ ಸಿಕ್ದಂಗೆ. ಹಾಂ, ಸೂಪರ್ ಕ್ಯಾಂಗ್ರೋ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್, ತುಂಬಾ ಇಷ್ಟ ಆಯ್ತು ಕ್ಯಾಂಗ್ರೋ ಟೇಸ್ಟ್. ಹೌದಾ? ಅಯ್ಯೋ ದೇವರೇ, ಏನಾದ್ರು ಟೇಸ್ಟ್ ಮಾಡಬೇಕು ಅಂತ ಎಲ್ಲಿ ಸಿಗ್ಲಿಲ್ಲ. ಸ್ಪೆಷಲ್ ನಾನು ಹೋಗಿರೋ, ಯಾಕಂದ್ರೆ ಜಾಸ್ತಿ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಹೋಗಿದ್ವಿ. ಅಷ್ಟು ಕಾಕ್ರೋಚ್ ಇಂತೆಲ್ಲ ಬೇರೆ ಬೇರೆ ಇನ್ಸೆಕ್ಟ್ಸ್ ಎಲ್ಲ ಚೈನಾದಲ್ಲ ತಿನ್ನಲಿಲ್ಲ, ಅದೇ ಸಿಗ್ಲಿಲ್ಲ ನನಗೆ. ಎಕ್ಸಾಕ್ಟ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು ಶಾಂಘೈಯಲ್ಲಿದ್ದರು, ಹೇಳಿದೆ ಎಲ್ಲಿ ಅದು ಸಿಗುತ್ತಾ ಅಂತ. ಯಾಕಂದ್ರೆ ಆ ಪ್ಲೇಸಲ್ಲಿ ಶಾಂಘೈಯಲ್ಲಿ ಅಲ್ಲಿ ಹತ್ರ ಎಲ್ಲಿಯೂ ಇರಲಿಲ್ಲ, ಯಾಕಂದ್ರೆ ಲೇಟ್ ಕೂಡ ಆಗಿತ್ತು ನೈಟ್. ಅದು ತಿನ್ಬೇಕಂತ ಮನಸ್ಸಿತ್ತು, ತಿನ್ನಬೇಕು ಅಂತ. ಹಾಂಗ್ಕಾಂಗ್? ಹಾಂ, ಹಾಂಗ್ಕಾಂಗ್ ಕೂಡ ಚೆನ್ನಾಗಿದೆ. ಹಾಂಗ್ಕಾಂಗ್ ತುಂಬ ನನಗೆ ಏನಂದರೆ ಆಸ್ಟ್ರೇಲಿಯಾಗಿಂತ ಯಾವುದು ಅಷ್ಟು ಆಸ್ಟ್ರೇಲಿಯಾ ತುಂಬ ಚೆನ್ನಾಗಿತ್ತು ನನ್ನ ಪ್ರಕಾರ. ನನಗೆ ತುಂಬ ಖುಷಿ ಆಯಿತು ಆಸ್ಟ್ರೇಲಿಯಾ. ಹಾಂಗ್ಕಾಂಗ್ ಕೂಡ ಓಕೆ, ಬಟ್ ಏನೋ ಬಿಟ್ ಪೊಲ್ಯೂಟೆಡ್. ಯಾಕೆಂದರೆ 2 ಸಲ ಹೋಗಿದ್ದೀನಿ ಹಾಂಗ್ಕಾಂಗ್ಗೆ. ಏನೋ ಬಿಟ್ ಪೊಲ್ಯೂಟೆಡ್ ಆ ಕೈಂಡ್ ಇತ್ತು ಸ್ವಲ್ಪ. ನನಗೆ ಅಷ್ಟು ಆ ಸಿಟಿ ಎಕ್ಸಾಕ್ಟ್ ನನಗೆ, ಯಾಕಂದರೆ ತುಂಬಾ ಇಷ್ಟ ಆಗೋದು ನನಗೆ ಈ ಲ್ಯಾಂಡ್ಸ್ಕೇಪ್ಸ್, ಈ ನೇಚರ್ ಯಾಕೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ತುಂಬ ಇಂಟೀರಿಯರ್ ನೇಚರ್ ಎಲ್ಲ ನೋಡಿದ್ದೇನೆ, ತುಂಬ ಖುಷಿ ಆಯಿತು. ಇಲ್ಲಿ ಓಕೆ, ಹಾಂಗ್ಕಾಂಗ್ ವಾಸ್ ಫೈನ್, ತೊಂದರೆ ಇಲ್ಲ. ದಟ್ಸ್ ನೈಸ್. ಲೆಟ್ಸ್ ಮೂವ್ ಆನ್ ವೀಕ್ಷಕರೇ. ಹಾಗಾದರೆ ಇವ್ರದ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಫೋಟೋಗ್ರಫಿ ಮತ್ತೊಂದು ಫೋಟೋ ಇದೆ, ಅದ್ರ ಮೇಲೆ ಮಾತಾಡೋಣ. ತೋರಿಸಿ. ಓ, ಮರುಭೂಮಿಯಲ್ಲಿ ಮನುಷ್ಯರು. ಮರುಭೂಮಿ ಅಲ್ಲ ಅದು, ಅಲ್ವಾ? ಅದು ಗುಡ್ಡಗಾಡು. ಗುಡ್ಡಗಾಡು, ಕರೆಕ್ಟ್. ಎಲ್ಲಿದು? ಇದು ಅಮೇಥಿ ಕಲ್ಲು ಅಂತ. ಅಮೇಥಿ ಕಲ್ಲು ಎಲ್ಲಿ? ಅಮೇಥಿ ಕಲ್ಲು ಈ ಶಿಶಿಲದಿಂದ ನಮಗೆ ಈ ಚಾರ್ಮಾಡ್ ರೇಂಜ್ ಹೋಗೋಕೆ ಕಾಣುತ್ತೆ ಅದು. ಅದೇ ಬೇಕಾದ್ರೆ ನಾವು 1 ನೈಟ್ ಕಾಡಲ್ಲಿ ಸ್ಟೇ ಆಗಿದ್ವಿ. ಇದು ಟ್ರೆಕ್ಕಿಂಗ್ ಹೋಗಿದ್ದು. ಯಾಕಂದ್ರೆ ನಮ್ಮ ದಿನೇಶ್ ಉಲ್ಡ್ರ್ ಅಂತ ಇದ್ದಾರೆ, ಕರೆಕ್ಟ್. ಅವರು ತುಂಬ ಸ್ಪೆಷಲಿಸ್ಟ್, ಮೇ ಬಿ 300-400 ಟ್ರೆಕ್ಸ್ ಹೋಗಿದ್ದಾರೆ ಅವರು. ಅವ್ರ ಜೊತೆ ಯಾಕಂದ್ರೆ ನಾವು ಹೋದ್ರೆ ನಾವು ಜಾಸ್ತಿ ಹೋಗ್ತೀವಿ, ಒಟ್ಟಿಗೆ ಹೋಗೋದು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ. ಇದು ಅಲ್ಲಿಗೆ ಹೋಗಿದ್ದೀವಿ, ಅಮೇಥಿ ಕಲ್ಲು ಅಂತ ಟ್ರೆಕ್. ನೈಟ್ ಕಾಡಲ್ಲಿ ಸ್ಟೇ ಆಗಿದ್ವಿ. ತುಂಬ ಒಂದು ಅರೌಂಡ್ ನಿಯರ್ಲಿ ಇಲ್ಲಿಗೆ ಜಾಸ್ತಿ ಜನ ಇದ್ರು. ನಾವು ಒಂದು ನಿಯರ್ಲಿ 18 ಮೆಂಬರ್ಸ್ ಇದ್ವಿ. ಟ್ರೆಕ್ ಆ ಟೈಮಲ್ಲಿ, ಅದು ಬೆಳಿಗ್ಗೆ ಒಂದು 7-8 ಸನ್ರೈಸ್ ಆಗುವ ಆ ಟೈಮಲ್ಲಿ ತೆಗೆದ ಫೋಟೋಗ್ರಾಫ್. ಯಾಕಂದರೆ ಆ ಮರ ನಂಗೆ ಖುಷಿ ಆಯಿತು. ಇವರೆಲ್ಲ ದೂರದಲ್ಲಿದ್ದರು, ಇವರನ್ನು ಹೇಳಿದೆ ಇಲ್ಲಿಗೆ ಬನ್ನಿ ನಂಗೆ ಎಕ್ಸಾಕ್ಟ್ ಆಗಿ ಸ್ಟ್ರೈಟ್ ನಡ್ಕೊಂಡು ಹೋಗಬೇಕು ಈ ಫೋಟೋಗ್ರಾಫ್ ಎಲ್ಲ. ಯಾಕೆಂದರೆ ನಾವು ಎಕ್ಸಾಕ್ಟ್ಲಿ 1 ಸೆಕೆಂಡಲ್ಲಿ ಫೋಟೋಗ್ರಾಫ್ ಆಗಲ್ಲ. ಕರೆಕ್ಟ್. ಯೂಶ್ವಲಿ ಜಾಸ್ತಿ ಜನ ಹೇಳ್ತಾರೆ ಫೋಟೋಗ್ರಫಿ ಅಂದರೆ ಏನು, ಜಸ್ಟ್ ಕ್ಲಿಕ್ ಅಂತ. ಮುಂಚೆ ನಂಗೆ 4 years ಬ್ಯಾಕ್ ನನಗೂ ಅದೇ ಅನಿಸ್ತಾಯಿತ್ತೇನೋ. ಆದರೆ ಈಜಲ್ಲಿ ಕ್ಲಿಕ್ ಅಲ್ಲ, ತುಂಬಾ ಕಲಿಯೋಕ್ಕಿದೆ. ಯಾಕಂದರೆ ಬೇಸಿಕ್ ಲರ್ನಿಂಗ್ ಆಗ್ತಾ ಹೋಗ್ಬೇಕು ಅದರಲ್ಲಿ. ಫೋಟೋಗ್ರಾಫ್ ತುಂಬಾ ಸೆಟ್ಟಿಂಗ್ಸ್ ಇವೆ, ತುಂಬಾ ಕಲಿಯೋಕ್ಕೆ ತುಂಬ ಇದೆ. ಅಪ್ಡೇಟ್ ಆಗ್ತಾ ಹೋದರೆ ಮಾತ್ರ ಅದು ನೀವು ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಒಂದು ಫೋಟೋಗ್ರಾಫರ್ ಆಗ್ಬೋದು. ಮತ್ತು ಅದರ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಆ ಫೋಟೋಗ್ರಾಫ್ ಅದೇ ಕಾಡಲ್ಲಿ ಸ್ಟೇ ಆಗಿದ್ವಿ ನೈಟ್. ನಾವು ನೈಟ್ ಸ್ಟೇ ಆಗಿದ್ದು ಜಾಗ ಕೂಡ ಏನೋ ಆನೆ ಕಾರಿಡಾರ್ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಆನೆ ಕಡವೆಲ್ಲ ಇದು ಅದೇ ಸೌಂಡ್ ಮಾಡ್ತಾ ಇತ್ತು ನೈಟ್. ಆನೆಲ್ಲ ಬಂದಿದ್ದು ಅದೇ ಲಕ್. ನೈಟಲ್ಲಿ ಒಂದು ಫೋಟೋಗ್ರಾಫ್. ಯಾಕಂದ್ರೆ ಆನೆ ಆ ಪ್ಲೇಸ್ ಇದೆಯಲ್ಲ, ಕೆಲವು ನಮಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಆ ಪ್ಲೇಸ್ ಅಷ್ಟು ನ್ಯಾರೋ ಇದೆ ಹೋಗೋದು. ಆನೆದು ಲದ್ದಿ ಇದೆ ಅಲ್ಲಿ. ಹಾಂ, ಅಷ್ಟು ಅಲ್ಲಿ ಬಂದಿದ್ದು ಆನೆ ಇಲ್ಲಿಗೂ ಬರುತ್ತೆ ಅಂತ ಆಗುತ್ತೆ ಅಲ್ವಾ? ಹಾಂ, ಅಷ್ಟು ನ್ಯಾರೋ ಸ್ಪೇಸ್, ನಮಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆನೆ ಲದ್ದಿ ಅಲ್ಲಿ. ನೆಕ್ಸ್ಟ್ ಫೋಟೋ ತೋರಿಸಿ, ಅದ್ರ ಬಗ್ಗೆ ಮಾತಾಡೋಣ. ಓಹೋ, ಇದು ಡೀಪ್ ಸಿ ಫಿಶಿಂಗ್. ಇದಕ್ಕೆ ನಿಮ್ಗೆ ಅವಾರ್ಡ್ ಬಂದಿತ್ತಲ್ಲ? ಇಲ್ಲ, ಬೇರೆ ಆಗುತ್ತೆ. ಇದು ಮಜಾ ಇದೆ ಅಲ್ಲ? ಡೀಪ್ ಸಿಯಲ್ಲಿ ಅವ್ರ ಜೊತೆ ಒಂದ್ಸಲ ವೀಕ್ಷಕರೇ ನಾನು ಹೇಳೋದು, ನಿಮ್ಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಅವ್ರ ಫಿಶಿಂಗ್ ಬೆಳಿಗ್ಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ. ನನಗೆ ನೆಕ್ಸ್ಟ್ ಈಗ ನಾನು ಮಾಡಿದ್ದೇನೆ ಎಕ್ಸ್ಪೀರಿಯನ್ಸ್. ನೀವು ಮಾಡಿದ್ದೀರಾ? ಇಲ್ಲ, ನಾನೀಗ ನೆಕ್ಸ್ಟಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಅವ್ರು ಫಸ್ಟ್ ಹೇಳಿದ್ದಾರೆ, ನಿಮ್ಗೆ ಏನಾದರೂ ವಾಮಿಟಿಂಗ್ ಏನಾದರೂ ಬರೋದು, ಏನಾದರೂ ಪ್ರಾಬ್ಲಮ್ ಇದೆ, ಮಾತ್ರ ಕೊಡ್ತಾರೆ. ಅದು ನಾನು ಹೇಳಿದೆ, ನನಗೆ ಮಾತ್ರ ತಗೊಂಡೆ ಕೊಡ್ತಾರೆ. ಯಾಕಂದ್ರೆ ನಮಗೂ ಕೊಟ್ಟಿದ್ರು ಫಸ್ಟ್ ಟೈಮ್ ಹೋಗಿ, ನಮಗೂ ಕೊಟ್ಟಿದ್ರು. ನಮ್ಮ ಫ್ರೆಂಡ್ ಒಬ್ಬ, ಯಾಕಂದ್ರೆ ಒಂದೇ ಬೋಟ್ ಇತ್ತು, ಅದು ನನಗೆ ತಂದಿದ್ದ ಒಂದೇ ಬೋಟ್ ಇತ್ತು. ಅವನು ತಗೊಂಡಿರಲಿಲ್ಲ. ಅವನು ಆಯಿತು ಪಿಕಿಂಗ್ ಮಾಡಿದ ನಮಗೆ ಕೊಟ್ಟಿದ್ರು. ಮತ್ತು ಏನು ಸ್ಪೆಷಲ್ ಅಂದರೆ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸ್ಪೆಷಲಿ ಯಾಕಂದ್ರೆ ಡೀಪ್ ಸಿ ಫಿಶಿಂಗ್ ಹೋಗೋದು. ಯಾಕಂದರೆ ಬೆಳಿಗ್ಗೆ 6ಗೆ ಸ್ಟಾರ್ಟ್ ಮಾಡಿದ್ದೇವೆ.
ನಾವು 6ಗೆ ಸ್ಟಾರ್ಟ್ ಮಾಡಿ ರಿಟರ್ನ್ ಬರುವಾಗ 8 o'clock ಆಗಿದೆ ನೈಟ್. ಹೋದ್ವಿ ಎಕ್ಸಾಕ್ಟ್ಲಿ ಒಂದು ಅಕ್ಟೋಬರ್ ಟೈಮಲ್ಲಿ ಏನೋ ಹೋಗಿದ್ದು ಅದು ಲಾಸ್ಟ್ ಇಯರ್. ಮಳೆ ಕೂಡ ಇತ್ತು ಆ ಟೈಮಲ್ಲಿ ಸ್ವಲ್ಪ. ಯಾಕೆಂದರೆ ಮಳೆ ಬೋಟಲ್ಲಿ ಹೋಗುವಾಗ ನಾವು, ಯಾಕಂದರೆ ನಾನು ಅನಿಸ್ಕೊಂಡು ಈಗ ಮಿಡಲ್ ಹೋಗುವಾಗ ಸಾಧಾರಣ ಸಿ ಹೋಗುವಾಗ ಏನು ಮೂವಿ ಶೇಕ್ ಇರಲ್ಲ, ಫಸ್ಟಿಗೆ ಬೇಸಿಕ್ ಮಾತ್ರ ಇರುತ್ತೆ ಅಂತ. ಅಲ್ಲೂ ಈಗ ಆಗ್ತಾ ಇರುತ್ತೆ ಎಕ್ಸಾಕ್ಟ್ಲಿ, ನಿಂತ್ಕೊಳ್ಳೋಕೆ ಆಗಲ್ಲ. ನಿಂತ್ಕೊಳ್ಳೋಕೆ ಆಗಲ್ಲ ಎಕ್ಸಾಕ್ಟ್. ನಾವು ಏನಾದರೂ ಇಟ್ಕೊಳ್ಬೇಕು, ಫೋಟೋಗ್ರಾಫ್ ಮಾಡಬೇಕಾದ್ರೆ ಹೀಗೆ ಒಮ್ಮೆ ಎಕ್ಸಸೈಸ್ ಆಗ್ತಾ ಇರುತ್ತೆ. ಏನಾದರೂ ನಮಗೆ ನೇಚರ್ ಕಾಲ್ ಮಾಡಬೇಕಾದ್ರೂ ಆಗಿಲ್ಲ, ಯಾಕಂದರೆ ಮಾರ್ನಿಂಗ್ 6 to 7, ಯಾಕಂದರೆ ಶೇಕ್ ಆಗ್ತಾ ಇರುತ್ತೆ ಇಂಥದ್ದೆಲ್ಲ. ಫೈನಲಿ ಯಾಕಂದರೆ ಅವ್ರಿಗೆ ಗೊತ್ತಾಗ್ತದೆ ಸಿಗ್ನಲ್, ಮೀನು ಬರೋದು ಸಿಗ್ನಲ್, ಅವ್ರು ಏನೋ ಸಿಗ್ನಲ್ ಇದೆ ಗೊತ್ತಾಗ್ತದೆ ಎಕ್ಸಾಕ್ಟ್ಲಿ ಅಂಡರ್ ವಾಟರ್ ಬರೋದೆಲ್ಲ. ಲಾಸ್ಟ್ ಫೈನಲ್ ಇದು ಮೀನು ನಮಗೆ ಸಿಕ್ಕಿದ್ದು, ಅದು ಮೀನು ಸಿಕ್ಕಿದ್ದೇ ನೈಟ್ ಎಕ್ಸಾಕ್ಟ್ಲಿ ಒಂದು 8 ನಾವು 8 ರೀಚ್ ಆಗಿದ್ದೇವೆ ಅಂದರೆ 5:30 6ಗೇನೋ ಸಿಕ್ಕಿದ್ದು ನೋಡಿ. ಅದು ಫೋಟೋಗ್ರಾಫ್ ಅದರಲ್ಲಿದೆ, ಇದಲ್ಲ ಇದರ ಮುಂಚೆದೊಂದು ಫೋಟೋಗ್ರಾಫ್. ಅದರಲ್ಲಿ ನೈಟ್ ಮೀನು ಸಿಕ್ಕಿದ್ದು, ಇದು ಮೀನು ನೋಡಿ ಫುಲ್ ಮೀನಿದೆ ಎಕ್ಸಾಕ್ಟ್ಲಿ, ತುಂಬಾ ಮೀನಿವೆ, ಬಂಗುಡೆ ಮ್ಯಾಕ್ರಲ್ ಏನು ಹೇಳ್ತಾರೆ ಅದೇ ಎಕ್ಸಾಕ್ಟ್ಲಿ ನೋಡಿ. ಅದು ನೈಟ್ ಆಗಿದೆ ಫೋಟೋಗ್ರಾಫ್. ಅದನ್ನು ಅವರಿಂದ ಸಿಗ್ನಲ್ ಥ್ರೂ ಇನ್ನೊಂದು ಬೋಟ್ ಬರೋಕ್ಕೆ ಹೇಳ್ತಾರೆ. ಹಾಕಿದ್ದು ಬಳೆ ಹಾಕಿದನ್ನು ತೆಗಿಯೋಕ್ಕೆ ಸಾಧಾರಣ 1 ಗಂಟೆ ಬೇಕಲ್ವಾ? 1 ಗಂಟೆ. ಅದೊಂದು ಫೋರ್ಸ್ ನೋಡ್ಬೇಕು ಅವ್ರದ್ದು. ಎಲ್ಲ ಕೆಲವರು ಐಸ್ ಇದನ್ನೆಲ್ಲ ಹೇಳ್ಕೊಂಡು ಫೋರ್ಸ್ ತುಂಬಾನೇ ಖುಷಿ ಆಗಿದೆ. ಅದು ನೋಡೋದೇ ಒಂದು ಖುಷಿ. ಅದು ಮೀನು ಸಿಕ್ಕಿದ್ದು, ಅಷ್ಟು ಮೀನು ಒಮ್ಮೆ ಸಿಗೋದು ತುಂಬ, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಅದು ಒಂದೇ ಫ್ಲೋಲ್ಲಿ ಬರುತ್ತೆ. ಈಗ ಮ್ಯಾಕ್ರಲ್ ಬಂದರೆ ಬಂಗುಡೆ ಬಂದರೆ ಒಂದೇ ಫ್ಲೋಲ್ಲಿ ಅದೇ ಬರುತ್ತೆ, ಅದೇ ಮೀನು. ದೆನ್ ಬಳೆ ಹಾಕಿದ್ರು, ಮೀನು ಸಿಕ್ತು ನೈಟ್ ಅದೇ 8 o'clock ಮತ್ತೆ ರಿಟರ್ನ್ ಬಂದ್ವಿ. ಆ 1 day ಎಕ್ಸ್ಪೀರಿಯನ್ಸ್ ಕಡಲಲ್ಲಿ ಕ್ಲಾಸಿಕ್. ಇದು ನೋಡಿ, ಇದು ಇಲ್ಲಿ ಕುಂದಾಪುರ ಶಿರೂರ್ ಹತ್ರನಾ? ಇದು ಅಲ್ಲ, ಸಾರಿ, ಎಲ್ಲಿ ಆಗಿರ್ಬೋದು ಹೇಳಿ ಎಕ್ಸಾಂಪಲ್? ಗೊತ್ತಿಲ್ಲ, ಅದ್ರ ಗೊತ್ತಿದ್ರೆ ನಾನು ಅದೇ ಅಂತ ಅಂದ್ಕೊಂಡೆ. ಇದು ಬೆಳವಾಡಿ ಅಂತ. ಬೆಳವಾಡಿ, ಓಕೆ. ಬೆಳವಾಡಿ ಹಾಸನ್ ಡಿಸ್ಟ್ರಿಕ್ಟ್. ಹಾಸನ, ಓಕೆ ಓಕೆ. ಯಾಕಂದ್ರೆ ಸಾಧಾರಣ ಜಾಸ್ತಿ ಜನ ಈ ಬೇಲೂರು ಹಳೆಬೀಡು ಹೋಗ್ತಾರೆ. ಇದು ಟೆಂಪಲ್ ಬಗ್ಗೆ ತುಂಬಾ ಜನರಿಗೆ ಗೊತ್ತೂ ಇಲ್ಲ. ಹೌದಾ? ಕೆಲವರಿಗೆ ರೇರ್, ಕೆಲವೊಮ್ಮೆ. ಯಾಕಂದ್ರೆ ನಾವು ನಾವೊಂದು 2-3 ಸಲ 4 ಸಲ ಹೋಗಿದ್ದೀನಿ. ಯಾಕಂದ್ರೆ ಅಲ್ಲಿ ಒಬ್ರು ನಮ್ದು ಪ್ರೀಸ್ಟ್ ಕೂಡ ಇದ್ದಾರೆ. ಪ್ರೀಸ್ಟ್ ಅಂದ್ರೆ ಈಗ ಫ್ರೆಂಡ್ ಆಗಿದ್ದಾರೆ ಅವರು, ಪ್ರಶಾಂತ್ ಭಾರದ್ವಾಜ್ ಅಂತ. ಅವರೆಲ್ಲ ಹೇಳಿದೆ ಅವ್ರು, ಯಾಕಂದ್ರೆ ಅವ್ರದ್ದು ಎಕ್ಸಾಕ್ಟ್ಲಿ ಆ ದಿವಸ ನಾವು ಹೋಗಿರುವಾಗ ನೋಡಿ ಮಳೆ ಇತ್ತು. ನನಗೆ ಬೇಕಿದ್ದೊಂದು ಬೆಳವಾಡಿ ಇದೆ, ಯಾಕಂದರೆ ಮುಂಚೆ ಹೋಗಿದ್ದೆ ನಾನು. ಮುಂಚೆ ನನಗೆ ಎಕ್ಸಾಕ್ಟ್ಲಿ ಸನ್ ಇರುವಾಗ ನನಗೆ ಫೋಟೋಗ್ರಾಫ್ ಸಿಗಿಲ್ಲ. ಆ ಸಂಜೆ ಈವ್ನಿಂಗ್ ಲೈಟಲ್ಲಿ ಯಾವಾಗಲೂ ಹೋಗೋ ಟೈಮಲ್ಲಿ ಕ್ಲೌಡಿ ಇಂಥದ್ದೇ ಇರೋದು. ಈ ಟೈಮಲ್ಲಿ ಮಳೆ ಬರ್ತಾಯಿತ್ತು. ಅವ್ರದ್ದು ಯಾಕಂದರೆ ಕಲರ್ ಇದು ಇದೆಯಲ್ಲ ಧೋತಿ ಅವ್ರು ಹಾಕೋದು, ಈಗ ಅವರು ಆರೆಂಜ್ ಕಲರ್ ಹಾಕಿದ್ದಾರೆ, ಅವರು ವೈಟ್ ಹಾಕಿದ್ರು ಆ ದಿವಸ. ನನಗೆ ಒಂದು ಏನಾದರೂ ಒಂದು ಬ್ರೈಟ್ ಆಗಿರಬೇಕಿತ್ತು. ಅಲ್ಲ ಸರ್, ಈಗ ಮಾಡ್ತೀರಾ ಒಂದು ಫೋಟೋ? ಯಾಕಂದರೆ ಅಲ್ಲಿ ಜನ ಇರ್ತಾರೆ, ಅವ್ರು ಮಾಡೋಕ್ಕೆ ಅಷ್ಟು ಇಂಥದ್ದೆಲ್ಲ. ಈಗ ನೀರಲ್ಲಿ ಮಳೆ ಬಂದಾಗ ನಿಂತ್ಕೊಳ್ಳೋದು, ಮತ್ತೇನು ಮಾಡೋದು. ಮತ್ತು ನನ್ನ ಫ್ರೆಂಡೆಲ್ಲ ಹೇಳಿದೆ, ಇಂಥದ್ದೊಂದು ಈಗ ಒಂದು ಕಾವಿ ಈ ಕಲರ್ ಇದು ಇಲ್ಲಿ ಅದು ಶಾಪಲ್ಲಿ ತೆಗೊಂಡು ಬಾ ಅಂತ. ಅಲ್ಲಿ ಫೈನ್. ಇನ್ನು ನನ್ನ ಫ್ರೆಂಡ್ ಹೋಗಿ ತಗೊಂಡು ಬಂದ. ಇನ್ನೊಬ್ಬ ಫ್ರೆಂಡ್, ಅದೇ ಇನ್ನೊಂದು ಫ್ರೆಂಡೇ ನಂದು, ಅವರಲ್ಲಿ ಹಾಕಿಸಿ ಈಗೆಲ್ಲ ಮಾಡಬೇಕು. ಇದೇ ಟೇಕ್ ಒಂದು 1.5 hour ಆಗಿತ್ತು. ಬೇರೆ ಬೇರೆ ಇದೆ ಫೋಟೋಗ್ರಾಫ್ಸ್, ಇದೊಂದು ಫೋಟೋಗ್ರಾಫ್ ಅದರಲ್ಲಿ. ಯಾಕಂದರೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಮಾಡಿದೆ ಅಲ್ಲಿ. ಯಾಕಂದರೆ ಅದು ನಮ್ಮ ಪ್ರೀಸ್ಟ್ ಅವರು ಕ್ಲೋಸ್ ಇದ್ದೇನೆಂದರೆ ನಮಗೆ ಅಲ್ಲಿ ಈ ಥರ ಎಲ್ಲ ಈ ಥರಕ್ಕೆ ಮಾಡಲಿಕ್ಕೆ ಆಯಿತು. ಇಂಥದ್ದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೆಕ್ಸ್ಟ್ ಫೋಟೋ ತೋರಿಸಿ. ಏನು ಚಾನಾ ಕಾಫಿನ? ಅದು ಚಾ ಕಾಫಿ ಬೇಕಾದ್ರೆ. ಎಂತ ಲೈಟಿಂಗ್ ಮಾರ್ರೆ, ಎಷ್ಟು ಗಂಟೆ ತೆಗೆದಿದ್ದು ಫೋಟೋ? ಬೆಳಿಗ್ಗೆ ಅದೇ ಎಕ್ಸಾಕ್ಟ್ಲಿ ಒಂದು 7:15 ಆಗಿರ್ಬೋದು, 7:15 7:30 ರೇಂಜಲ್ಲಿ. ಮನೆಯಿಂದ ಒಂದು 4:30ಗೆ ಹೊರಡಿದ್ದೇನೆ. ಮನೆಯಿಂದ ಒಂದು 50-60 ಕಿಲೋಮೀಟರ್ ದೂರ ಇದೆ. ಓಕೆ. ಯಾಕಂದ್ರೆ ನಮ್ಮದು ನೇಬರ್ ಇದ್ದಾರೆ, ಅವರಿಗೆ ಟಿಂಬರ್ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಅವರಿಗೆ ಇದರ ಬಗ್ಗೆ ಎಲ್ಲ ಸ್ವಲ್ಪ ಇದಂದರೆ ನಾನು ಅವರಲ್ಲಿ ಹೇಳ್ತಾ ಇರ್ತೇನೆ, ಇಲ್ಲಿ ಆದರೂ ಬುಟ್ಟಿ ಮಾಡೋರು ಇರ್ಬೋದು, ಈ ಪಾಟ್ರಿ ಇದು ಮಡಿಕೆ ಮಾಡೋರು ಇರ್ಬೋದು, ಏನಾದರೂ ಈ ತುಳುನಾಡು ಕಲ್ಚರ್ ಬಗ್ಗೆ ಏನಾದರೂ ಮಾಡ್ತಾ ಇರೋರು ಬಂದರೆ ಹೇಳಿ ಅಂತ ನನಗೆ. ಅವ್ರು ಬಂದೊಮ್ಮೆ ಹೇಳಿದರು, ಇಂಥವ್ರು ಇದ್ದಾರೆ ಇಲ್ಲಿ, ಈ ಕಾರ್ಕಳದೇನೋ ಆಚೆ, ಅದು ಸ್ವಲ್ಪ ದೂರ ಇದೆ ಮನೆಯಿಂದ, ನಮ್ಮ 50 kilometers 60 kilometers ಇದೆ. ಹೇಳಿದರು ಓಕೆ ಫೈನ್, ಹೋಗುವ ನೋಡುವ. ಬೆಳಿಗ್ಗೆ ಅದೇ ಮನೆಯಿಂದ ಬೇಗ ಹೊರಟ್ವಿ. ಯಾಕಂದರೆ ಆ ಲೈಟಿಂಗ್ಸ್ ಮೇನ್ ಅಂದರೆ ಅದು ಒಳಗೆ ಇದೆ, ಒಂದು ಮನೆ ಥರ ಇದೆ. ಮನೆ ಅಲ್ಲ ಎಕ್ಸಾಕ್ಟ್ಲಿ ಮನೆ ಥರ. ಅವರಿಗೆ ಇದು ಮಡಿಕೆ ಮಾಡೋದಲ್ಲಿ ತುಂಬ ಮುಂಚೆ ಮಾಡ್ತಾಯಿದ್ರು, ಈಗ ಕಡಿಮೆ ಆಗಿದೆ ಏನೋ. ಆ ಲೈಟಿಂಗ್ಸ್ ಇದೆಯಲ್ಲ ಎಕ್ಸಾಕ್ಟ್ಲಿ ಅದೊಂದು 10-15 minutes, ಅದೇ ಜಾಸ್ತಿ ಅಂದರೆ ಅಷ್ಟೇ ಬರೋದಲ್ಲಿ. ಅಷ್ಟೊತ್ತು ಮಾತ್ರ ಲೈಟ್ ಇರುತ್ತೆ? ಲೈಟ್ ಇರುತ್ತೆ, ಮತ್ತೆ ಪಾಸ್ ಆಗುತ್ತೆ, ಲೈಟ್ ಪಾಸ್ ಆಗುತ್ತೆ. ಓಕೆ. ಈ ಟೈಮಲ್ಲಿ ಏನಾದರೂ ನಾನು ಕಾನ್ಸಂಟ್ರೇಟ್ ಮಾಡಬೇಕು, ಏನಾದರೂ ಕೆಲವು ಡಿಸ್ಟ್ರಾಕ್ಷನ್ ಇರುತ್ತೆ. ಕೆಲವೊಮ್ಮೆ ನಮಗೆ ಡಿಸ್ಟ್ರಾಕ್ಷನ್ ಗೊತ್ತಾಗೋದು ಫೋಟೋ ತೆಗೆದು ಮನೇಲಿ ನೋಡುವಾಗ, ಇದು ಇರಬಾರ್ದಿತ್ತು ಇಲ್ಲಿ, ಇದು ಇರಬೇಕಿತ್ತು ಇಲ್ಲಿ ಏನಾದರೂ. ಯಾಕಂದರೆ ಅದು ಮತ್ತೆ ಪುನಃ ನೀವು ಹೋಗಬೇಕಾಗುತ್ತೆ ಅಂಥದ್ದು ಬೇಕಾದ. ಇವರಿದ್ರು ಇನ್ನೊಬ್ರು ಇದ್ರು, ಈ ಫೋಟೋಗ್ರಾಫಿಗೆ ಇದೆ.
ಒಬ್ರು ಇದ್ದಲ್ಲಿ ಅವರು ಏಜ್ ಆಗಿದೆ, ಅವರು ಈಗ ಪೋಟ್ರಿ ಮಾಡ್ತಿದ್ದಾರೆ, ಏನೋ ಅವ್ರಿಗೆ 70-80 ಜಾಸ್ತಿ ಆಗಿರ್ಬೋದು. ಯಾಕಂದರೆ ಈಗಿನ ಹುಡುಗರು ಮಾಡಲಿಕ್ಕಿಲ್ಲ, ನಾವು ಕೂಡ ಮಾಡಲಿಕ್ಕಿಲ್ಲ. ಈಗಿನ ಹುಡುಗರಿಗೆ ಮಡಿಕೆ ಮಾಡೋದು ಏನಾದ್ರು ಓಲ್ಡ್ ಏಜ್ ಅವರು ಏಜ್ ಪರ್ಸನ್ಸ್ ಅವರು ಮಾಡ್ತಾಯಿದ್ರು ಅಲ್ಲಿ. ಇವರು ನಾನು ಯಾಕಂದರೆ ಫೋರ್ಸ್ ಅಲ್ಲ, ನನಗೆ ಒಂದು ಫೋಟೋಗ್ರಾಫ್ ಬೇಕು, ಹೀಗೆ ನೀವು ನೆಗಡಲ್ಬಾರ್ದು. ಎಷ್ಟು ಸಲ ಹೇಳಿದೆ ಅಂತ, ಒಂದು ಮೋರ್ ದೆನ್ ಒಂದು 10-20 ತುಂಬ ಹೇಳ್ತಾನೆ ಇದೆ, ನೆಗಡಬೇಡಿ ಪ್ಲೀಸ್, ಕ್ಯಾಮರಾ ನೋಡಬೇಡಿ ಅಂತ. ಅವರು ಈಗ ಹಾಕುವಾಗ ಕೂಡ ನೆಗಡೋದು, ಬಟ್ ಹೀಗೆ ಮಾಡೋ ಕೂಡ ನೆಗಡೋದು, ಫುಲ್ ಸ್ಮೈಲ್, ಇದು ಸೀರಿಯಸ್ನೆಸ್ ಇಲ್ಲ. ಆ ಫೋಟೋಗ್ರಾಫಲ್ಲಿ ಸ್ವಲ್ಪ ಇದೆ, ಅದು ನನಗೆ ಫೈನಲ್ ಸಿಲೆಕ್ಷನಲ್ಲಿ ಸಿಕ್ತು, ಸ್ವಲ್ಪ ಸೀರಿಯಸ್. ಎಲ್ಲ ಫೋಟೋಗ್ರಾಫಲ್ಲಿ ಅವ್ರು ನೆಗಡೋದೇ ಇರೋದು. ಫೈನಲ್ ನನಗೆ ಅದು ತುಂಬಾ ಫೋಟೋಗ್ರಾಫ್ಸ್ ಮಾಡಿದೆ ಅಲ್ಲಿ, ಈ ಕಾನ್ಸೆಪ್ಟ್ಸ್ ಎಲ್ಲ ಮಾಡಿ ಫೈನಲಿ ಈ ಔಟ್ಪುಟ್ ನನಗೆ ಸಿಕ್ತು. ಓಕೆ, ನೈಸ್. ನೆಕ್ಸ್ಟ್ ಫೋಟೋ ತೋರಿಸಿ. ಯಾಬಾ, ಇದಂತೂ ಬಹಳ ಚಂದವಾಗಿದೆ. ಇದೊಂದು ಗಿಫ್ಟ್ ಕೊಡೋದಕ್ಕೆಲ್ಲ ಮಜಾ ಇರೋದು, ಒಂಥರ ಪೋಸ್ಟರ್ ಥರ ಇದೆ ಇದು ಅಲ್ಲ? ಅದಕ್ಕೆ ಮಾಡಿದ್ದು ಕಾನ್ಸೆಪ್ಟ್ ಒಂದು. ಏನು ಹುಡುಗ ಭಯಂಕರ ಹಾರಿದಾನೆ, ಆದರೆ ಸ್ಲಿಪ್ಪರ್ಸ್ ಹಾಕಿಡು ನೋಡಿ, ಫ್ಲಿಪ್ ಫ್ಲಾಪ್, ಅದೇ ಸ್ಲಿಪ್ಪರ್ ಹಾಕಿ ಹಾರಿದವ. ಓಕೆ, ಅದರ ಮುಂಚೆ ನಾನು ಸ್ಲಿಪ್ಪರ್ ಹಾಕದೆ ಹಾರಿಸಿದ್ದೆ. ಕಾಲಿಗೆಲ್ಲ ಪೆಟ್ಟಾಗಿರ್ಬೋದು? ಕಾಲಿಗೆ ಪೆಟ್ಟಾಗಿದೆ, ಒಂದು ದಿವಸ ಮನೆಯಲ್ಲೇ ಇದ್ದ, ಸ್ಕೂಲ್ ಹೋಗಿಲ್ಲ. ವೆರಿ ಗುಡ್. ಯಾಕಂದ್ರೆ ಆ ನೆಪದಿಂದ ಆದ್ರೂ ಒಂದಿನ ಶಾಲೆಗೆ ರಜೆ ಆಯ್ತಲ್ಲ ಅಂತ. ಏನಂದ್ರೆ ಕಲ್ಲು ಇತ್ತು ಈ ಕೆಳಗೆ, ನಮ್ಮ ಮನೆ ಕಟ್ಟೋ ಕಲ್ಲಿದೆ ಅಲ್ಲಿ ಕಾಣುತ್ತೆ ಅದು. ಆ ಕಲ್ಲು ಇತ್ತು ಅಲ್ಲಿ. ಇದನ್ನು ನಾನು ಕಾನ್ಸೆಪ್ಟ್ ನಂಗೆ ಈಗ ಬೇಕಿತ್ತು, ಇವ್ರನ್ನ ಕರ್ಕೊಂಡು ಹೋದೆ. ಯಾಕಂದರೆ ಅವರಿಬ್ಬರು ಮಾತ್ರ ಕಸಿನ್ಸೇ, ನಂದು ಕಸಿನ್, ಅದೇ ಸಿಸ್ಟರ್ ಮತ್ತು ಬ್ರದರ್ ಇಬ್ಬರು. ಓಕೆ, ಕರ್ಕೊಂಡು ಹೋದೆ. ನನಗೆ ಈಗ ಕಾನ್ಸೆಪ್ಟ್ ಬೇಕು, ಯಾಕಂದರೆ ಅದು ರೈನಿ ಟೈಮಲ್ಲಿ ಸ್ವಲ್ಪ ಕ್ಲೌಡಿ ಇತ್ತು ಆ ಜಾಗದಲ್ಲಿ. ಸ್ವಲ್ಪ ನನಗೆ ಇಂಥ ಕಾನ್ಸೆಪ್ಟ್, ಯಾಕಂದರೆ ಪ್ಲೇನ್ ಇದ್ದರೆ ಕೂಡ ನೋಡಿ, ಅಲ್ಲಿ ವೈಟ್ ಇದ್ದರೆ ಕೂಡ ಅಷ್ಟು ಇಫೆಕ್ಟಿವ್ ಆಗಿ ನನಗೆ ಕಾಣ್ತಾ ಇರಲಿಲ್ಲ. ಯಾಕಂದರೆ ಪ್ಲೇನ್ ಫೋಟೋಗ್ರಾಫಿ ಸ್ವಲ್ಪ ಕ್ಲೌಡಿ ಆ ಕಲರ್ ಇದರಿಂದ ಸ್ವಲ್ಪ ಖುಷಿ ಆಯಿತು ನನಗೆ. ಇದು ನಂಗೆ ಖುಷಿ ಆಯಿತು, ಯಾಕಂದರೆ ಈ ಫ್ರೇಮಲ್ಲಿ ಒಂದು ಪಿಕ್ಚರ್ ಮಾಡಬೇಕು, ನೀ ಆರಬೇಕು, ನಾ ಹೇಳಿದಾಗ ಆರಬೇಕು. ಯಾಕಂದ್ರೆ ತುಂಬ ಸಲ ಆರಿಸಿದ್ದೀನಿ, ಯಾಕಂದರೆ ಎಕ್ಸಾಕ್ಟಾಗಿ ಬರೋಲ್ಲ. ಕೆಲವೊಮ್ಮೆ ಅವನು ನನ್ನನ್ನು ಕ್ಯಾಮರಾ ನೋಡ್ತಾನೆ, ಏನಾದರೂ ಅವನಿಗೆ ಆಗುತ್ತೆ. ಎಕ್ಸಾಕ್ಟ್ ನಾನು 2 ಕೊಟ್ಟೆ, ಅದು ಕಲರ್ಫುಲ್ ಇರೋದನ್ನು ಕೊಟ್ಟೆ. ಅದೇ ಆರು ಅಂತ ಹೇಳಿದೆ, ಈಗ ಆರಬೇಕು, ಎಕ್ಸಾಕ್ಟ್ ಕಾಲಲ್ಲಿ ಮೇಲೆ ಹೋಗಬೇಕು, ಕರೆಕ್ಟಾಗಿ ಆರಬೇಕು. ನನ್ನ ಕಸಿನ್ ಅವಳಿಗೆ ಹೇಳಿದೆ, ಅವಳನ್ನು ನೋಡ್ತಾ ಇರಬೇಕು, ಏನಾದರೂ ಒಂದು ಖುಷಿಯಲ್ಲಿ ನೋಡ್ತಾ ಇರಬೇಕು. ಈಗ ಸುಮ್ಮನೆ ಈಗ ನೋಡಬೇಡ, ಸುಮ್ಮನೆ ಪಿಕ್ಚರ್ ಔಟ್, ಅದು ಏನೂ ಇಲ್ಲ. ಫೈನ್, ಓಕೆ ಆಯಿತು ಅಂತೇಳಿ ಎಲ್ಲ ಆಯಿತು. ಅವನು ಆರ್ಲಿಕ್ಕೆ ಶುರು ಮಾಡಿದ, ಖಾಲಿ ಅದೇ ಚಪ್ಪಲ್ ಇಲ್ಲದೆ ಆರಕ್ಕೆ ಶುರು ಮಾಡಿದ. ಆರಿದ ಇದನ್ನು ಸಾಕಾಯ್ತನ್ನ ತುಳಲ್ಲಿ ಹೇಳಿದ, ದಾಖಂಡನ್ನು ಮಜ್ಜುನೆ, ಮತ್ತೇನು ಮಾಡೋದು. ಯಾಕಂದ್ರೆ ನನಗೆ ಅದು ಸ್ಲಿಪ್ಪರ್ ಹಾಕೋದು ಬೇಡ ಇತ್ತು, ಇದರಲ್ಲಿ ಖಾಲಿ ಕಾಲಲ್ಲಿ ಆರಬೇಕು. ಫೈನಲ್ ಹಾಕಿ ನೀನು ಸ್ಲಿಪ್ಪರ್ ಹಾಕಿ ಆರುವ ಅಂತ. ಫೈನಲಿ ಅದೇ ಔಟ್ಪುಟ್ ಸಿಕ್ತು, ಆ ಥರ ಒಂದು ಕಾನ್ಸೆಪ್ಟ್ ನಂಗೆ ಒಂದು ಔಟ್ಪುಟ್ ಸಿಕ್ತು. ನೈಸ್. ಮಾತಾಡ್ತಾ 1 ಗಂಟೆ ಆಯ್ತು ಮಾರ್ರೆ. ಈಗ 1 ಗಂಟೆ ಆಯ್ತಾ? ಆಯ್ತು. ಅದು ಹಾಗೆ, ಅದು ನಮ್ದೊಂದು ಡಿಸ್ಅಡ್ವಾಂಟೇಜ್. ಅದು 1 ಗಂಟೆ ಆಗಿದ್ದೇ ಗೊತ್ತಾಗಲ್ಲ ಅದು ನಿಮ್ಮ ಜೊತೆ ಮಾತಾಡಿ. ಶೂರ್, ಥ್ಯಾಂಕ್ ಯು. ಸಲ್ಲ, ನಾನೀಗ ಒಂದ್ಸಲ ಬರಬೇಕಲ್ಲ ನಿಮ್ಮೊಟ್ಟಿಗೆ ಒಂದು ಸುತ್ತಾಡೋದಕ್ಕೆ? ಶೂರ್, ಆಬ್ವಿಯಸ್ಲಿ. ಒಂದು ಪ್ಲಾನ್ ಮಾಡಿ ಹೋಗೋಣ, ಟ್ರಾವೆಲೋಗ್ರಫಿ ಮಾಡೋಣ. ಶೂರ್, ನಾ ಬರ್ತೀವಿ. ನಂದು 4 ಫೋಟೋಗ್ರಾಫ್ಸ್. ಆಬ್ವಿಯಸ್ಲಿ, ಶೂರ್, ಮಾಡೋಣ. ಅದರಲ್ಲಿ ಥ್ಯಾಂಕ್ ಯು. ಇಟ್ ವಾಸ್ ಸೋ ನೈಸ್ ಟು ಹ್ಯಾವ್ ಯು ಇನ್ ದ ಸ್ಟುಡಿಯೋ. ಅಂದ್ರೆ ದಿಸ್ ಎಪಿಸೋಡ್ ಇದೆಯಲ್ಲ, ದಿಸ್ ಶುಡ್ ಗಿವ್ ಯು ಟು ಡೂ ಮೋರ್ ಫೋಟೋಗ್ರಾಫ್ಸ್, ಮೋರ್ ಕಾನ್ಸೆಪ್ಟ್ಸ್. ಇನ್ಮೇಲೆ ನನಗೂ ಕಾನ್ಸೆಪ್ಟ್ಸ್ ಅಂತ ಅನ್ಸಿರೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ಮತ್ತೇನಂದ್ರೆ ಹಂಗೆ ಒಂದು ಅದೇ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು, ಚರಣ್ಗೆ ಸ್ಪೆಷಲಿ. ಯಾಕಂದರೆ ನನ್ನೊಟ್ಟಿಗೆ ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿರ್ತಾನೆ. ಆ್ಯಂಡ್ ಮೈ ಪೇರೆಂಟ್ಸ್ಗೆ ಕೂಡ ಆಬ್ವಿಯಸ್ಲಿ. ನಿಮ್ಮ ತಾಯಿಗೆ ಹೇಳ್ಬೇಕು ಮರ, ನೀವು ಎಲ್ಲಿ ಹೋಗ್ತೀರಂತಾನೆ ಹೇಳೋದಿಲ್ಲ. ಯಾಕಂದರೆ ಬೇಸಿಕ್ಕಿಂದ ಅಪ್ಗ್ರೇಡ್ ಆಗಬೇಕಾದ್ರೆ, ಈ ಕ್ಯಾಮರಾ ಯೂಶಲ್ ಇದೆಯಲ್ಲ, ಬೇಸಿಕ್ಕಿಂದ ಅಪ್ಗ್ರೇಡ್ ಆಗಬೇಕಾದ್ರೆ ತಂದೆ, ಯಾಕಂದರೆ ಅವ್ರು ನನಗೆ ಒಂದು ಕೊಡಿಸಿದ್ರು. ಮತ್ತು ಈಗ ನಾನು ಈಗ ವರ್ಕ್ ಮಾಡೋಕ್ಕೆ ಶುರು ಆದಮೇಲೆ ನಾನು ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಅಲ್ವಾ. ಕ್ಯಾಮರಾ ತಗೊಳ್ಬೇಕಾದ್ರೆ ಅವರು ಈಗ ನನ್ನ ಕೇಳ್ತಾರೆ, ಕೆಲವು FB ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಾರೆ, ನಾನು ಯಾವ್ದು ತಗೊಳ್ಬೇಕು, ನನಗೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಈಗ ಕ್ಯಾಮ್ರಾ ತಗೊಳ್ಬೇಕು, ಇಂಟ್ರೆಸ್ಟ್ ಇದ್ದರೆ, ಪಕ್ಕ ಅವರಿಗೆ ಇಂಟ್ರೆಸ್ಟ್ ಅಂತಾನೆ ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದರೆ ಮಾತ್ರ ತಗೊಳ್ಳಿ ಹೊರತು. ಈಗ ಇಲ್ಲಾಂದರೆ ಅವ್ರು ಏನಂದರೆ ಈಗ ತಗೊಳ್ತಾರೆ, ಒಂದು ಕ್ಯಾಮರಾ ತಗೊಳ್ತಾರೆ, ಅಪ್ಪ ಅಮ್ಮನಲ್ಲಿ ಕೇಳಿ ನನಗೊಂದು ಕ್ಯಾಮರಾ ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಯಾಕಂದರೆ ಎಕ್ಸ್ಪೆನ್ಸಿವ್ ಕ್ಯಾಮರಾ. ಅವರಿಗೊಂದು ಏನಂದ್ರೆ ಹೇಳ್ಬೇಕಂದ್ರೆ, ಸ್ಪೆಷಲ್ ನೀವು ಕ್ಯಾಮರಾ ತಗೊಳ್ಬೇಕಾದ್ರೆ ಅದನ್ನು ನೀವು ಪ್ರೊಸೀಡ್ ಮಾಡೋದಾದರೆ, ಯಾಕಂದರೆ ಕೆಲವರು ತಗೊಳ್ತಾರೆ, ಒಂದು 2 ವೀಕ್ಸ್ ಯೂಸ್ ಮಾಡ್ತಾರೆ, ಮತ್ತು ಅಲ್ಲೇ ಇರುತ್ತೆ, ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ನೀವು ಅದನ್ನೇ ಇಂಟ್ರೆಸ್ಟ್ ಇಟ್ಕೊಂಡು ನೀವು ಟ್ರಾವೆಲ್ ಮಾಡೋದಾದರೆ, ನಿಮಗೆ ಆ ಟ್ರಾವೆಲಿಂಗ್ ಹುಚ್ಚು ಇದ್ದರೆ, ಇಂಥದ್ದು ಇದ್ದರೆ ಮಾತ್ರ ಒಳ್ಳೆ ಕ್ಯಾಮರಾಕ್ಕೆ ಒಂದು ತಗೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಒಂದು ಬೇಸಿಕ್ ನಾರ್ಮಲ್ ಪಾಯಿಂಟ್ ಆ್ಯಂಡ್ ಶೂಟ್ DSLR ಸ್ಮಾಲ್ ಚಿಕ್ಕದೊಂದು ತಗೊಂಡಿರಿ, ಸುಮ್ಮನೆ ಬೇಡ ಅಪ್ಪ ಅಮ್ಮನ ಖರ್ಚು ಮಾಡೋದು, ಸುಮ್ಮನೆ ಯಾಕಂದ್ರೆ ಟ್ರಾವೆಲ್ ಮಾಡ್ತಾ ಇರಬೇಕು. ಯಾಕಂದರೆ ಅದಕ್ಕೆ ಟ್ರಾವೆಲ್ ಮಾಡುವಾಗ ಖರ್ಚು ಮಾಡ್ತಾ ಇರಬೇಕು, ಹಾಗೆ ಅಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಗೊಳ್ಳಿ. ಥ್ಯಾಂಕ್ ಯು ನಿತ್ಯ ಪ್ರಕಾಶ್. ಮತ್ತೆ ಇನ್ನೊಮ್ಮೆ ಸಿಗೋಣ. ಶೂರ್.
ಥ್ಯಾಂಕ್ ಯು. ಸೊ ವೀಕ್ಷಕರೇ, ಟ್ರಾವೆಲೋಗ್ರಫಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೋಗೋದಕ್ಕಿಂತ ಮುಂಚೆ ಅವರಿಗೆ ಬಂದಂತಹ ಒಂದಷ್ಟು ಅವಾರ್ಡ್ ವಿನ್ನಿಂಗ್ ಪಿಕ್ಚರ್ಸ್ಗಳನ್ನು ತೋರಿಸ್ತಾ ಇದ್ದೇನೆ. ಈ ತರಹದ ಟ್ರಾವೆಲ್ ಆ್ಯಂಡ್ ಫೋಟೋಗ್ರಫಿ ಎಂತೂಸಿಯಾಸ್ಟ್ ತುಂಬ ಮಂದಿ ಇರ್ಬೋದು. ನೀವು ಮುಂದುವರಿಸ್ತಾ ಹೋಗಿ. ಫೇಸ್ಬುಕ್ಕಲ್ಲಿ ಸಿಗೋಣ. ನಿಮ್ಮದು ಒಂದೊಂದು ಎಪಿಸೋಡ್ ಮಾಡುವಂಥ ಇರಾದೆ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.